ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಯಾರು ವೇದಾಧ್ಯಯನ ಮಾಡಕ್ ಕುಂತಾರೋ ಅವ್ರಿಗೆ ಏನಾಗ್ಬೇಕು? ಬ್ರಹ್ಮಚಾರಿ. ಯಾರು ಗುರುಮುಖದಿಂದ ವೇದಾಧ್ಯಯನ ಮಾಡ್ತಾರಲ್ಲ ಅವ್ರು ಬ್ರಹ್ಮಚಾರಿ ಅಲ್ಲ. ಇನ್ನು ಗೃಹಸ್ಥ ಯಾರಿಗೆ ಅನ್ಬೇಕ್ರಿ? ಯಾರು ಏನ್ರಿ ಮದುವೆ ಮಾಡ್ಕೊಂತಾರಲ್ಲ ಅವ್ರಿಗೆ ಗೃಹಸ್ಥರು. ಯಾರು ಶಾಸ್ತ್ರ ಸಮ್ಮತವಾಗಿ ಮದುವೆ ಮಾಡ್ಕೊಂಡ್ರ ಅವ್ರಿಗೆ ಗೃಹಸ್ಥರು. ಇನ್ನು ವಾನಪ್ರಸ್ಥ ಯಾರ್ರಿ? ಈ ಸಂಸಾರ ಸಾಕಾಗೈತಿ, ಅವ ಏನ್ ಮಾಡ್ಬೇಕ್ರಿಪಾ ಅಂತಂದ್ರೆ ವೈರಾಗ್ಯ ಬರೋ ಸಲುವಾಗಿ, ವೈರಾಗ್ಯವನ್ನು ತಾಳುವ ಸಲುವಾಗಿ ಅವ ಏನ್ ಮಾಡ್ಬೇಕ್ರಿ? ಕಾಡಿಗೆ ಹೋಗೋದು. ಇನ್ನು ಸನ್ಯಾಸಿ ಯಾರು? ಸನ್ಯಾಸಿ ಯಾರು? ಸನ್ಯಾಸಿ ಅಂದ್ರೆ ಏನ್ರಿ? ಸರಿಯಾಗಿ ವಿಷಯಗಳನ್ನು ತ್ಯಾಗ ಮಾಡಿ, ನಿರ್ವಿಷಯವಾದ ಆತ್ಮನನ್ನು ತಿಳಿದುಕೊಳ್ಳುವವನೇ ಸನ್ಯಾಸಿ. ಯಾರ ಸನ್ಯಾಸಿ ಯಾರ್ರಿ? ಕಾವ್ಯ ಬಟ್ಟಿ ಧರಿಸಿದ ಮಾತ್ರಕ್ಕೆ ಸನ್ಯಾಸಿ ಆಗೋದಿಲ್ಲ. ಮತ್ ಏನ್ ಮಾಡ್ಬೇಕ್ರಿ ಅಂದ್ರೆ ಸರಿಯಾಗಿ ವಿಷಯಗಳನ್ನು ತ್ಯಾಗ ಮಾಡಬೇಕು. ಅಂದ್ರೆ ವಿಷಯಗಳಲ್ಲಿ ದೋಷ ದರ್ಶನವನ್ನು ಕಾಣಬೇಕು. ಯಾಕ್ರಿ ಈ ಲೋಕದ ಸುಖಗಳು ಹೆಂಗದಾವ ಅಂತಂದ್ರೆ ಇವು ಅನಿತ್ಯ, ಅಶುಚಿ, ದುಃಖ. ಲೋಕದ ಸುಖಗಳು ಹೆಂಗದಾವ್ರಿ? ಅನಿತ್ಯ, ಅಸೂಚಿ, ದುಃಖಮಯ. ಇನ್ನ ಪರಲೋಕದ ಸುಖಗಳು ಸಾತಿಶಯ, ಕ್ಷಯ, ಪತನ. ಹೆಂಗದವ್ರಿ ಇವು? ಸಾತಿಶಯ, ಕ್ಷಯ, ಪತನ. ಅಂದ್ರೆ ಸರಿಯಾಗಿ ವಿಷಯಗಳನ್ನು ತ್ಯಾಗ ಮಾಡಿ. ಅಂದ್ರೆ ಸರಿಯಾಗಿ ಅಂದ್ರೆ ಏನ್ರಿ? ವಿಷಯಗಳಲ್ಲಿ ದೋಷ ದರ್ಶನ ಕಾಣಬೇಕು. ನಂತರ ಏನ್ ಮಾಡ್ಬೇಕ್ರಿ ಅಂದ್ರೆ ನಿರ್ವಿಷಯವಾದ ಆತ್ಮನನ್ನು ತಿಳಿದುಕೊಳ್ಳುವುದೇ ಸನ್ಯಾಸಿಯ ಧರ್ಮ. ಮತ್ ಆ ಸನ್ಯಾಸಿ ಕೂಡ ಎರಡು ಪ್ರಕಾರ. ಕರೆಕ್ಟ್. ಯಾವ್ರಿ? ಒಂದು ವಿವಿದಿಶಾ ಸನ್ಯಾಸ. ವಿವಿದಿಶಾ ಯಾವ್ದ್ರಿ? ವಿವಿದಿಶಾ ಸನ್ಯಾಸಿ. ಇನ್ನೊಂದು ವಿದ್ವತ್ ಸನ್ಯಾಸ. ಸನ್ಯಾಸ ಎರಡು ಪ್ರಕಾರ. ಒಂದು ವಿವಿದಿಶ ಸನ್ಯಾಸ, ವಿದ್ವತ್ ಸನ್ಯಾಸ. ವಿವಿದಿಶ ಸನ್ಯಾಸ ಅಂದ್ರೆ ಏನಪ್ಪಾ ಅಂತಂದ್ರ ಜಿಜ್ಞಾಸ ಪೂರ್ವಕ ಜ್ಞಾನ ಪ್ರಾಪ್ತಿಗೋಸ್ಕರ ಮಾಡಿದ ಸನ್ಯಾಸವು ವಿವಿದಿಶ ಸನ್ಯಾಸ. ಜ್ಞಾನ ಪ್ರಾಪ್ತಿಗೋಸ್ಕರ ಸ್ವೀಕಾರ ಮಾಡಿದ ಸನ್ಯಾಸವು ಅದಕ್ಕೇನನ್ಬೇಕ್ರಿ? ವಿವಿದಿಶ ಸನ್ಯಾಸ. ಜ್ಞಾನ ಪ್ರಾಪ್ತಿ ಆಗಲಿ ನನಗಂತೇಳಿ. ಯಾಕಂದ್ರೆ ನಾವು ಕಾವಿ ಬಟ್ಟಿ ಯಾಕೆ ಧರಿಸ್ತೀವಪ್ಪ ಅಂತಂದ್ರ ನಮ್ಮ ವೃತ್ತಿ ಯಾವಾಗಲೂ ಅಂತರ್ಮುಖನೇ ಆಗಿರ್ಬೇಕು. ಬಹಿರ್ಮುಖ ವಿಷಯಗಳಲ್ಲಿ ಹೋಗಬಾರ್ದು. ಯಾಕಂದ್ರೆ ವಿಷಯಗಳಲ್ಲಿ ಹೋಗಬಾರದು. ಸ್ತ್ರೀ, ಪುತ್ರ, ದನ, ಕನಕಾದಿಗಳು ಹೋಗಬಾರ್ದು ಅಂತೇಳಿ ಆ ಒಂದು ಕಾವಿ ಬಟ್ಟಿ ಧರಿಸಿದಪ್ಪ ಅಂತಂದ್ರ ಅವ ಹೆಂಗಿರ್ತಾನೆ? ಎಚ್ಚರಿರ್ತಾನ್ರಿ ಅವ. ಯಾವುದೋ ಒಂದು ಇಲ್ಲಿ ವ್ಯವಹಾರ ಮಾಡ್ಬೇಕಾದ್ರು ಸದಾ ಎಚ್ಚರ ಮೂಲಕವಾಗಿ ವ್ಯವಹಾರ ಮಾಡ್ತಾನ. ನಾವೇನ್ ಮಾಡ್ತೀವ್ರಿ? ಮರ್ತ್ ವ್ಯವಹಾರ ಮಾಡ್ಬಿಡ್ತೀವಿ. ಎಚ್ಚರ ತಪ್ಪಿ ವ್ಯವಹಾರ ಮಾಡ್ತೀವಿ. ಅವ ಕಾವಿ ಬಟ್ಟೆ ಹಾಕಂದ್ರೆ ಯಾವಾಗಲೂ ಎಚ್ಚರವಿರಬೇಕು ನಡೆನುಡಿಯಲ್ಲಿ. ಆದ್ದರಿಂದ ಕಾವಿ ಬಟ್ಟಿ ಯಾಕೆ ಧರಿಸ್ಬೇಕ್ರಿಪ್ಪ ಅಂದ್ರೆ ಮೊದಲ ಜ್ಞಾನ ಪ್ರಾಪ್ತಿಗೋಸ್ಕರ ಸ್ವೀಕಾರ ಮಾಡಿದ ಸನ್ಯಾಸವು ವಿವಿಧ ಸನ್ಯಾಸ. ಇನ್ನು ವಿದ್ವತ್ ಅಂದ್ರೆ ಏನ್ರಿದ? ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಪ್ರಾಪ್ತಿಗೋಸ್ಕರ ಮಾಡಿದ ಸನ್ಯಾಸವು ವಿದ್ವತ್ ಸನ್ಯಾಸ. ಎರಡದವ್ರಿ. ಒಂದು ವಿದಿಶ ಸನ್ಯಾಸ, ವಿದ್ವತ್ ಸನ್ಯಾಸ. ಅಂದ್ರೆ ಜ್ಞಾನಾನಂತರ ಈ ಜ್ಞಾನ ಪ್ರಾಪ್ತಿ ಆಗೈತಿ ನಮ್ಗೆ. ಅಂದ್ರ ಅವ ಸತ್ವಾಪತ್ತಿ ಭೂಮಿಗೆ ಬಂದಾನವ. ಶುಭೇಚ್ಛೆ, ಸುವಿಚಾರ, ತನುಮಾನಸ. ಸತ್ವಾಪತ್ತಿಗ ನಾಲ್ಕನೇ ಭೂಮಿಕೆ ಇಲ್ಲಿ ಜ್ಞಾನ ಆಗೈತ ಅವಂಗ. ಇನ್ನ ಜ್ಞಾನ ಆದ ನಂತರ ಮುಂದೆ ಏನಾಗ್ಬೇಕ್ರಿಪ್ಪ ಅಂದ್ರೆ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಪ್ರಾಪ್ತಿ ಆಗ್ಬೇಕು. ಆನಂದ ಪ್ರಾಪ್ತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಮತ್ತೇನ್ ಮಾಡ್ಬೇಕಂದ್ರ ವಾಸನಾಕ್ಷಯ, ಮನೋನಾಶ ಮತ್ತು ತತ್ವಜ್ಞಾನ ಅಭ್ಯಾಸದ ದ್ವಾರ ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನು ಅನುಭವಿಸಾಕ ಬರ್ತೈತಿ. ಇದಕ್ಕೇನ್ ಅನ್ಬೇಕ್ರಿ? ವಿದ್ವತ್ ಸನ್ಯಾಸ. ಇವ್ರು ಏನ್ ಮಾಡಿದ್ರಿ? ಯಜ್ಞಾವಲಿಯ ಮಗ ಯಾರು? ಯಾಜ್ಞವಲ್ಕ್ಯರು. ಅವ್ರ ಏನ್ ಮಾಡಿದ್ರಿ? ಮೊದಲವರು ಜ್ಞಾನ ಆಗಿತ್ತ. ಹಿಂದಾಗಡೆ ಏನ್ ಮಾಡಿದ್ರು? ಅವರು ವಿದ್ವತ್ ಸನ್ಯಾಸ ನಾನು ಸ್ವೀಕಾರ ಮಾಡ್ಬೇಕಂತೇಳಿ ಆ ಇದ್ದ ಎಲ್ಲ ರಾಜ್ಯ ಭಾರವನ್ನು ತಮ್ಮ ಧರ್ಮ ಪತ್ನಿಯರಿಗೆ ಕೊಟ್ಟು ಹೋಗ್ಬೇಕಂತ ಅವ್ರಿಗೆ ಇಚ್ಛೆ ಆಯ್ತು. ಯಾಕಂದ್ರೆ ಅದ್ ಯಾವ್ದ್ರದ? ವಿದ್ವತ್ ಸನ್ಯಾಸ. ಎಲ್ಲಿ ಬಂದಿದ್ವಿ ನಾವು?
ಸ್ವಲ್ಪ ಮುಂದೆ ಬರ್ತಾರೆ, ಸ್ವಲ್ಪ ಇದಂಗ ಅಷ್ಟ ಓದ್ಕೊಂಡ ಮುಂದೆ ಬರ್ತೇನೆ. ಈಗ ಆಶ್ರಮ ಅದು ನಾನು ಅಲ್ಲ ನಂದು ಅಲ್ಲ. ಯಾರಿಗೆ ಮದ್ವಿ ಆಗಿಲ್ಲ ಅವ ಬ್ರಹ್ಮಚಾರ್ಯ, ಯಾರಿಗೆ ಮದ್ವಿ ಆಗೈತಿ ಅವ ಗೃಹಸ್ಥ, ಯಾರಿಗೆ ಕಾಡ್ನ್ಯಾಗ ಕುಂತಾನವ ವಾನಪ್ರಸ್ಥ, ಯಾರು ಕಾವಿ ಬಟ್ಟಿ ಧರಿಸ್ಯಾರ ಅವ್ರು ಸನ್ಯಾಸಿ. ಇವು ಈ ಮಾಡ್ಯಾರ. ಈ 4 ಆಶ್ರಮಗಳು ಭಿನ್ನ ಭಿನ್ನ ಕರ್ಮಗಳನ್ನು ಮಾಡಿಸುವುದಕ್ಕೋಸ್ಕರ ಆರೋಪ ಮಾಡಿಕೊಂಡು ಸ್ಥೂಲದಲ್ಲಿ ನಾವು ಒಡಂಬಟ್ಟಿದ್ದೇವೆ. ಆದರೂ ಕೂಡ ಮನುಷ್ಯ ಮಾತ್ರದಲ್ಲಿ ಸಂಭವಿಸುವುದಿಲ್ಲ. ಅಂದ್ರೆ ಒಂದೇ ಸಮಯದಲ್ಲಿ ಒಬ್ಬನಿಗೆ ಈ 4 ಆಶ್ರಮಗಳು ಯಾವ್ದಾದ್ರ ಒಂದ್ ಮಾಡಕ್ ಬರ್ತದೆ. ಇನ್ನು ಬಣ್ಣ ನಾನೇನು ಅಂದ್ರ ಆ ಬಣ್ಣವು ನಾನು ಅಲ್ಲ ನಂದು ಅಲ್ಲ ಅಂದ್ರು. ಇನ್ನು ಸಂಬಂಧ 2 ವಸ್ತುವಿನಲ್ಲಿ ಸಂಬಂಧ ಘಟಿಸುತ್ತದೆ. ಯಾಕ್ರೆ ಒಂದು ಪಿತಾ ತಂದಿ ಮಗನ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ಹಿಂಗ್ ಸಂಬಂಧ ಯಾವಾಗಲೂ ಗುರು ಶಿಷ್ಯ ಸಂಬಂಧ 2 ವಸ್ತುವಿನ ಸಂಬಂಧ ಸಂಭವಿಸುತ್ತದೆ. ಆದ್ದರಿಂದ ನಾನು ಅಸಂಗನಾಗಿದ್ದೇನೆ, ನನಗೆ ಸಂಬಂಧ ಇಲ್ಲ. ಆದ್ದರಿಂದ ಈ ಸಂಬಂಧ ನಾನು ಅಲ್ಲ ನಂದು ಅಲ್ಲ ಅಂದ್ರು. ಇನ್ನ ಆಕಾರ ಪರಿಮಾಣ ಒಂದೊಂದು ಗ್ರಂಥ ಏನಾಗ್ಯಾವ್ರಿ ಪರಿಣಾಮ ಆಗೈತಿ. ಒಂದು ಗ್ರಂಥ ಏನ್ ಮಾಡ್ಯಾರ ಪರಿಣಾಮ ಮಾಡ್ಯಾರ. ಪರಿಣಾಮ ಅಲ್ಲ ಪರಿಮಾಣ ಏನ್ರಿ ಅಳತೆ. ಉದ್ದ, ಮೋಟು, ದಪ್ಪ, ಸಣ್ಣ, ಡೊಂಕು, ನೇರ ಇತ್ಯಾದಿ ಆಕಾರವು ಕೂಡ ಅದು ನಾನು ಅಲ್ಲ ಅದು ನಂದು ಅಲ್ಲ. ಯಾಕಂದ್ರೆ ನಾನು ನಿರಾಕಾರನಾಗಿದ್ದೇನೆ. ಆದ್ದರಿಂದ ಅದು ನಾನು ಅಲ್ಲ ನಂದು ಅಲ್ಲ. ಇವತ್ತಿನ ವಿಷಯ ಯಾವ್ದಪ್ಪ ಅಂದ್ರೆ 56ನೇ ಪ್ರಶ್ನೆ 38ನೇ ಪೇಜ್. ಈಗ ಅವರು 6 ಹೇಳಿದ್ರು. ಅವರು ನಾಮವು ನಾನು ಅಲ್ಲ ನಂದು ಅಲ್ಲ, ಜಾತಿಯು ಕೂಡ ಅದು ಅಲ್ಲ, ಇನ್ನ ಆಶ್ರಮ ಕೂಡ ಅದು ಅಲ್ಲ, ಇನ್ನು ಬಣ್ಣ ಅದು ಅಲ್ಲ, ಸಂಬಂಧವು ನಾನು ಅಲ್ಲ ನಂದು ಅಲ್ಲ, ಇನ್ನ ಆಕಾರವು ಕೂಡ ನಾನು ಅಲ್ಲ ನಂದು ಅಲ್ಲ. ಇನ್ ಯಾವ್ದ್ರಿಗೆ ಉಳಿದ ಯಾವ್ದ್ರಿ ಜನ್ಮ ಮರಣ. ಜನ್ಮ ಅಂದ್ರೇನ್ರಿ ಉಳಿದ್ದೆ ಜನ್ಮ. ಸ್ಥೂಲ ಸೂಕ್ಷ್ಮ 2 ಸಂಯೋಗ ಆಗೋದು ಜನ್ಮ, 2 ವಿಯೋಗ ಆಗುವುದೇ ಮರಣ. ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕೂಡೋದು ಜನನ, 2 ವಿಯೋಗ ಅದು ಅಂದ್ರ ಅದುವೇ ಮರಣ. ಜನನ ಸ್ಥೂಲ ಸೂಕ್ಷ್ಮ ಸಂಯೋಗ ಜನ್ಮ, ವಿಯೋಗ ಮರಣ. ಇದು ಕೂಡ ನಾನು ಅಲ್ಲ. ಆತ್ಮನ ಜನ್ಮವನ್ನು ಒಂದು ವೇಳೆ ನಾವು ಆತ್ಮನ ಜನ್ಮವನ್ನು ಒಪ್ಪುವುದಾದರೆ, ಒಂದು ವೇಳೆ ಆತ್ಮ ಹುಟ್ಟ್ಯಾನ್ಪ, ಒಂದು ವೇಳೆ ಆತ್ಮನ ಜನ್ಮವನ್ನು ಒಪ್ಪುವುದಾದರೆ ಆತ್ಮನು ಅನಿತ್ಯನಾಗುತ್ತಾನೆ. ಏನಾಗ್ತಾನ್ರಿ ಆತ್ಮ ಹುಟ್ಟ್ಯಾನ ಅಂತಂದ್ರ ಆತ್ಮ ಅನಿತ್ಯ. ಅನಿತ್ಯ ಅಂದ್ರೆ ಏನ್ರಿ ಅನಿತ್ಯ. ಜನ್ಮ ಮೃತ್ಯು ಸಹಿತತ್ವಂ ಅನಿತ್ಯತ್ವಂ. ಜನ್ಮ ಮೃತ್ಯು ಸಹಿತತ್ವಂ ಅನಿತ್ಯತ್ವಂ. ಆತ್ಮ ಹುಟ್ಟ್ಯಾನ್ಪ ಅಂತಂದ್ರ ಆತ್ಮ ಅನಿತ್ಯನಾಗುತ್ತಾನೆ. ಅಂತಹ ಮಾತನ್ನು ಮೀಮಾಂಸಕರೇ ಆದಿಯಾಗಿ ಪರಲೋಕವಾದಿಗಳಾದ ಯಾವ ಆಸ್ತಿಕರುಂಟು ಅವರಿಗೂ ಕೂಡ ಇಷ್ಟ ಇಲ್ಲ. ಆತ್ಮ ಉತ್ಪತ್ತಿ ಅಂದ್ರ ಆತ್ಮನಿಗೆ ನಾವು ಜನ್ಮ ಹೇಳ್ತೀವಪ್ಪ ಅಂದ್ರ ಈ ಮಾತು ಯಾರಿಗ ಇಷ್ಟ ಇಲ್ರಿ? ಕರ್ಮವಾದಿಗಳು. ಯಾಕ ಕರ್ಮವಾದಿಗಳು ಏನ್ ಮಾಡ್ತಾರ್ರಿ, ಇಲ್ಲಿ ಪುಣ್ಯ ಮಾಡ್ಬೇಕ್ರಿ, ಇಲ್ಲಿ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗೋದೈತಿ. ಮತ್ ಆತ್ಮ ಹುಟ್ಟ್ಯಾನಪ ಅಂದ್ರ ಆತ್ಮ ಇಲ್ಲೇ ಏನಾಗ್ತಾನ್ರಿ, ಇಲ್ಲಿ ನಾಶ ಆಗ್ತಾನ. ಯಾವ್ದು ಹುಟ್ಟೈತಿ ಅದು ನಾಶ ಆಗ್ಬೇಕೈತಿ. ಆದ್ರಿಂದ ಆತ್ಮ ಹುಟ್ಟಿಲ್ಲ. ಮತ್ತೇನ್ರಿ ನಾವ್ ಇಲ್ಲಿ ಪುಣ್ಯ ಮಾಡ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ಅಲ್ಲಿ ಏನಾಗೈತ್ರಿ ಸುಖ ಅನುಭವಿಸ್ಬೇಕು. ಒಂದು ವೇಳೆ ಆತ್ಮನ ಜನ್ಮವನ್ನು ಒಪ್ಪುವುದಾದ್ರೆ ಆತ್ಮ ಅನಿತ್ಯನಾಗುತ್ತಾನೆ. ಅಂತಹ ವಾರ್ತೆಯು ಮೀಮಾಂಸಕರೇ ಆದಿಯಾಗಿ ಪರಲೋಕವಾದಿಗಳು ಅಂದ್ರೆ ಸ್ವರ್ಗಲೋಕಕ್ಕೆ ಮೋಕ್ಷ ಮತ್ತು ಬ್ರಹ್ಮಲೋಕಕ್ಕೆ ಮೋಕ್ಷ ಅಂತ ಪರಲೋಕವಾದಿಗಳಾದ ಯಾವ ಆಸ್ತಿಕರು ಉಂಟು, ನಾಸ್ತಿಕರಲ್ರಿ, ಆಸ್ತಿಕ ಅಂದ್ರೆ ವೇದವನ್ನು ಒಪ್ಪುವವರು ಆಸ್ತಿಕರು. ಯಾರು ವೇದವನ್ನು ಒಪ್ಪೋದಿಲ್ಲ ಅವರು ನಾಸ್ತಿಕರು. ಅವರಿಗೂ ಇಷ್ಟ ಇಲ್ಲ ಆತ್ಮ ಉತ್ಪತ್ತಿ ಆಗ್ತಾನ ಅನ್ನೋದು. ಯಾಕಂದ್ರೆ ಆತ್ಮನು ಉತ್ಪತ್ತಿ ಉಳ್ಳವನಾದರೆ ನಾಶವನು ಆಗ್ತಾನೆ. ಆತ್ಮ ಹುಟ್ಟ್ಯಾನಂದ್ರೆ
ನಾಶ. ಯಾವ್ದು ಹುಟ್ಟಿರ್ತೈತಿ ಅದು ಒಂದಿಲ್ಲ ಒಂದಿನ ನಾಶ ಆಗ್ಲೇಬೇಕು. ಮತ್ ಆತ್ಮನ ಉತ್ಪತ್ತಿ ಹೇಳಿದ್ವಿ ಅಂದ್ರೆ ಅವನು ನಾಶ ಆಗ್ತಾನೆ. ಆದ್ದರಿಂದ ಆತ್ಮನಿಗೆ ನಾವು ಉತ್ಪತ್ತಿ ನಾಶ ಹೇಳ್ತೀವಪ್ಪ ಅಂದ್ರೆ ಎರಡು ದೋಷಗಳು ಬರ್ತಾವ. ಆತ್ಮನ ಉತ್ಪತ್ತಿ ಮತ್ತು ನಾಶ ಎರಡು ಆತ್ಮ ಹುಟ್ಟ್ಯಾನ, ಆತ್ಮ ಸಾಯ್ತಾನ ಅಂತಂದ್ರೆ ಎರಡು ದೋಷ ಬರ್ತಾವ. ಒಂದೇದ್ ಯಾವ್ದ್ರಿ? ಅಕೃತ ಅಭ್ಯಾಗಮ ದೋಷ. ಯಾವ್ದ್ರಿ? ಅಕೃತ ಅಭ್ಯಾಗಮ ದೋಷ, ಕೃತ ಪ್ರಣಾಶ ದೋಷ. ಆತ್ಮ ಉತ್ಪತ್ತಿ ನಾಶವನ್ನು ಸ್ವೀಕಾರ ಮಾಡಿದೀವಿ ಅಂದ್ರೆ ಅಕೃತ ಅಭ್ಯಾಗಮ ದೋಷ, ಕೃತ ಪ್ರಣಾಶ ದೋಷ. ಅಕೃತ ಅಭ್ಯಾಗಮ ದೋಷ ಅಂದ್ರೆ ಏನು ಅದೇ ಹೇಳ್ತಾರೆ. ಅಕೃತ ಅಭ್ಯಾಗಮ ದೋಷ ಅಂತಂದ್ರ ಪೂರ್ವ ಜನ್ಮದಲ್ಲಿ ಮಾಡದೆ ಇರತಕ್ಕಂತ ಪುಣ್ಯ ಪಾಪ ರೂಪ ಕರ್ಮಗಳು, ಪೂರ್ವ ಜನ್ಮದಲ್ಲಿ ಮಾಡದೇ ಇರ್ತಕ್ಕಂತ ಪುಣ್ಯ ಪಾಪ ರೂಪ ಕರ್ಮಗಳು ಸುಖ ದುಃಖ ರೂಪ ಫಲವನ್ನು ಕೊಡುತ್ತದೆ ಅನ್ನುವುದಕ್ಕೆ ಅಕೃತ ಅಭ್ಯಾಗಮ ದೋಷ. ಪೂರ್ವ ಜನ್ಮದಲ್ಲಿ ಮಾಡದೇ ಇರ್ತಕ್ಕಂತ ಪುಣ್ಯ ಪಾಪ ರೂಪ ಕರ್ಮಗಳು ಸುಖ ದುಃಖ ರೂಪ ಫಲವನ್ನು ಕೊಡುತ್ತದೆ ಅನ್ನುವುದಕ್ಕೆ ಅಕೃತ ಅಭ್ಯಾಗಮ ದೋಷ. ಅರ್ಥ ಆತೇನ್ರಿ? ಇಲ್ಲ, ಅಕೃತ ಅಭ್ಯಾಗಮ ದೋಷ ಅಂತಂದ್ರ ಮಾಡ್ಲಾರ್ದ ಉಣ್ಣೋದಿದ, ಮಾಡಲಾರದೆ ಉಣ್ಣೋದು. ಯಾಕ್ರಿ? ಆತ್ಮ ಉಡ್ತಾನ. ಈಗ ಆತ್ಮ ಉಡ್ತಾನ ಅಂತಂದ್ರೆ ಏನಾಕೈತಪ್ಪ ಅಂದ್ರ ಅಕೃತ ಅಭ್ಯಾಗ ದೋಷ ಬರ್ತೈತಿ. ಆತ್ಮನ ಉತ್ಪತ್ತಿ ಸ್ವೀಕಾರ ಮಾಡಿದ್ವಿ ಅಂದ್ರ ಅಕೃತ ಅಭ್ಯಾಗಮ ದೋಷ. ಯಾಕಂತಂದ್ರ ಈಗ ಹುಟ್ಟಿದವ ಏನು ಮಾಡ್ಲಾರ್ದ ಇಂಥ ಕೋಟ್ಯಾಧೀಶ್ವರನ ಈಗ ನೋಡ್ರಿ, ಆತ್ಮ ಈಗ ಹುಟ್ಟ್ಯಾನ. ಯಾಕ್ರಿ? ಈಗ ಆತ್ಮ ಹುಟ್ಟ್ಯಾನ ಅಂದ್ಮೇಲೆ ಈಗ ಅವ ದೊಡ್ಡ ಶ್ರೀಮಂತ ಆಗ್ಯಾನ. ಮತ್ ಈಗ ಅವ ದೊಡ್ಡ ಶ್ರೀಮಂತ ಆಗ್ಯಾನಂದ್ರ ಅಷ್ಟು ದೊಡ್ಡ ಶ್ರೀಮಂತ ಆಗ್ಬೇಕಾದ್ರೆ ನಾವು ಹಿಂದ್ ಪುಣ್ಯ ಮಾಡಿರ್ಬೇಕು. ಹಿಂದ್ ಪುಣ್ಯ ಮಾಡ್ಯಾನ ಅಂತ ಹೇಳಿ ತಿಳ್ಕೊಂಡ ಅವ ಇಷ್ಟು ದೊಡ್ಡ ಈಗ ಶ್ರೀಮಂತ ಆಗ್ಯಾನ. ಒಂದು ಹಿಂದ ಅವ ಪುಣ್ಯ ಮಾಡ್ಲೇ ಇಲ್ಲ ಅಂದಿದ್ರ ಅವ ದೊಡ್ಡ ಶ್ರೀಮಂತ ಹೆಂಗಾಕಿದ್ದ? ಅಂದ್ರೆ ಹಿಂದ ಆತ್ಮ ಇದ್ದ. ಯಾವಾಗ್ರಿ? ಮೊದಲು ಆತ್ಮ ಇದ್ದ. ಅಲ್ಲಿ ಏನ್ ಮಾಡ್ಯಾನವ? ಪುಣ್ಯ ಪಾಪ ಕರ್ಮ ಮಾಡ್ಯಾನ. ಅಲ್ಲ, ಸೂಕ್ಷ್ಮ ಶರೀರ. ಅವ ಏನ್ ಮಾಡ? ಆತ್ಮ ಉತ್ಪತ್ತಿ ನಾಶ ಹೇಳ್ತಾನ್ರಿ ಅವ. ಆತ್ಮ ಉತ್ಪತ್ತಿ ನಾಶ ಹೇಳ್ತಾನವ. ಒಂದ್ ವೇಳೆ ನಾವು ಆತ್ಮ ಹುಡ್ತಾನಪ್ಪ ಅಂದ್ರ, ಆತ್ಮ ಈಗ ನೋಡ್ರಿ, ಈಗ ಆತ್ಮ ಇದಾನ, ಈಗ ಸ್ಥೂಲ ಶರೀರ ಐತಿ, ಎಲ್ಲ ಐತಿ. ಈಗ ಶರೀರ ಸತ್ತಪ್ಪ ಅಂದ್ರ ಆತ್ಮನು ಸತ್ತ ಅಂದ್ರ ಮತ್ತೀಗ ದೊಡ್ಡ ಶ್ರೀಮಂತ ಆಗ್ಯಾನ ನೀವು. ಮತ್ತ ಆ ದೊಡ್ಡ ಶ್ರೀಮಂತ ಅಂದ್ಮೇಲೆ ಮತ್ತ ಅವ ಅದ ಆಗಿದ್ ಹೆಂಗಾದ್ರಿ? ಅದ್ ಆಗ್ಬೇಕಾದ್ರ ಅವ ಹಿಂದ ಪುಣ್ಯ ಮಾಡಿರ್ಬೇಕವ. ಹಿಂದ ಪುಣ್ಯ ಮಾಡ್ಯಾನ ಅಂತೇಳಿ ಈಗ ಅವ ದೊಡ್ಡ ಶ್ರೀಮಂತ ಆಗ್ಯಾನ. ಅವ ಹಿಂದೊಬ್ಬ ಪಾಪ ಮಾಡ್ಯಾನ ಅಂತೇಳಿ ಅವ ಏನಾಗ್ಯಾನ? ಬಡವಾಗ್ಯಾನ. ಆತ್ಮ ಅಂದ್ರ ಆತ್ಮ ಹುಡ್ತಾನಂದ್ರ ಅಕೃತ ಅಭ್ಯಾಗಮ ದೋಷ ಬರ್ತೈತಿ. ಈಗ ಹುಟ್ಟಿದವ ಏನು ಮಾಡ್ಲಾರ್ದ ಕೋಟ್ಯಾಧೀಶ್ವರ ಮನ್ಯಾಗ ಹೆಂಗ್ ಮಾಲೀಕ ಅದಾರಿ? ಈಗ ಹುಟ್ಟ್ಯಾನ, ಇನ್ನೂ ಕರ್ಮ ಏನು ಮಾಡೇ ಇಲ್ಲ ಅವ. ಮತ್ ಮಾಡ್ಲಾರ್ದವ ಕೋಟ್ಯಾಧೀಶ್ವರ ಹೇಗಾಗ್ತಾನ? ಹಾಗಾಗಿ ಬರುದಿಲ್ಲ. ಅಂದ್ಮೇಲೆ ಅವ ಆತ್ಮ ಹಿಂದ ಇದ್ದ. ಆತ್ಮನ ಉತ್ಪತ್ತಿ ಸ್ವೀಕಾರ ಮಾಡಕ್ ಬರುದಿಲ್ಲ. ಇನ್ನ ನಾಶ ಅಕೃತ, ಇದಾದ್ರದ ಅಕೃತ ಅಭ್ಯಾಗಮ ದೋಷ. ಇನ್ನೊಂದ್ ಯಾವ್ದ್ರಿ? ಕೃತಪ್ರಾಶ ದೋಷ. ಕೃತಪ್ರಾಶ ದೋಷ ಅಂದ್ರೆ ಏನಪ್ಪಾ ಅಂದ್ರ ವರ್ತಮಾನ ಜನ್ಮದಲ್ಲಿ ಮಾಡಲ್ಪಟ್ಟಂತ ಪುಣ್ಯ ಪಾಪ ಕರ್ಮಗಳು. ಈಗ ಮಾಡಿವ್ರಿ, ವರ್ತಮಾನ ಜನ್ಮ ಇದೆ. ಈ ವರ್ತಮಾನ ಜನ್ಮದಲ್ಲಿ ಮಾಡಲ್ಪಟ್ಟಂತ ಪುಣ್ಯ ಪಾಪ ರೂಪ ಕರ್ಮಗಳು ಸುಖ ದುಃಖ ರೂಪ ಫಲವನ್ನು ಭೋಗಿಸದೆ. ವರ್ತಮಾನ ಜನ್ಮದಲ್ಲಿ ಮಾಡಲ್ಪಟ್ಟಂತ ಪುಣ್ಯದಿಂದ ಸುಖ, ಪಾಪದಿಂದ ದುಃಖ ರೂಪ ಫಲವನ್ನು ಭೋಗಿಸದೆ ಆ ಕರ್ಮಗಳ ನಾಶ ಇಳಿದ್ದೇ ಆದರೆ ಅದಕ್ಕೆ ಏನಾಗ್ಬೇಕ್ರಿ? ಕೃತಪ್ರಾಶ ದೋಷ. ಅಂದ್ರೆ ಕೃತಪ್ರಾಶ ದೋಷ ಅಂದ್ರೆ ಏನಪ್ಪಾ ಅಂದ್ರ ಮಾಡಲ್ಪಟ್ಟಂತ ಕರ್ಮಗಳು ನಾಶವಾಗುತ್ತವೆ. ಯಾವ್ದ್ರಿ? ಕೃತಪ್ರಾಶ ದೋಷ ಅಂದ್ರೆ ಏನ್ರಿ? ಮಾಡಲ್ಪಟ್ಟಂತ ಕರ್ಮಗಳು ನಾಶ. ಈಗ ಏನ್ ಮಾಡೀನ್ರಿಪ್ಪ ಅಂದ್ರ ನಾನೀಗ ಯಜ್ಞ ಯಾಗಾದಿಗಳು ಮಾಡೀನಿ, ದಾನ ಧರ್ಮ ಮಾಡೀನಿ. ಮತ್ತ ಅದ್ರ ಪುಣ್ಯ ಏನಾತ್ರಿ? ಈಗ ಫಲ ಕೊಡ್ಲಾರ್ದ ನಾಶ ಆಗುತ್ತದೆ ಅನ್ನುವಂತ ದೋಷ ಬರ್ತೈತಿ. ಯಾಕ್ರಿ? ಮತ್ ಕರ್ಮಶಾಸ್ತ್ರಕ್ಕೆ ಏನಾಕೈತ್ರಿ? ವಿರುದ್ಧ ಆಕೈತ್ರಿ. ಅವ್ರೇನ್ ಮಾಡ್ಯಾರ್ರಿ? ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅವಶ್ಯಮೇವ ವಕ್ತವ್ಯಂ
ಕೃತಂ ಕರ್ಮ ಶುಭಾಶುಭಂ, ಮಾಡಲ್ಪಟ್ಟಂತ ಯಾವ ಶುಭ ಅಶುಭ ಅಂದ್ರೆ ಪುಣ್ಯ ಪಾಪ ರೂಪ ಕರ್ಮಗಳು ಹೋಗಿಸದೆ ನಾಶ ಆಗುದಿಲ್ಲ ಅಂತೇಳಿ ಕರ್ಮಶಾಸ್ತ್ರ ಹೇಳ್ತೈತಿ. ಮತ್ತೆ ಆತ್ಮ ಹುಡ್ತಾನ ಸಾಯ್ತಾನ ಅಂದ್ರ ಆತ್ಮನ ಉತ್ಪತ್ತಿ ಹೇಳಿದಪ್ಪ ಅಂದ್ರ ಅಕೃತ ದೋಷ ಬರ್ತೈತಿ. ಆತ್ಮ ಸಾಯ್ತಾನಪ್ಪ ಅಂದ್ರ ಕೃತಪ್ರಾಶ ದೋಷ ಬರ್ತೈತಿ. ಆದ್ದರಿಂದ ಆತ್ಮ ಉತ್ಪತ್ತಿ ಮತ್ತು ನಾಶ ಒಪ್ಪುವುದು ಸರಿಯಲ್ಲ. ಪೂರ್ವ ಜನ್ಮದಲ್ಲಿ ಮಾಡದೇ ಇರುವ ಕರ್ಮದಿಂದ ಸುಖ ದುಃಖದ ಭೋಗವು. ಈಗ ನಾವು ಪೂರ್ವ ಜನ್ಮದಲ್ಲಿ ಏನ್ ಮಾಡಿವ್ರಿ, ನಾವು ಅದೇನ ಮಾಡೀವಿ ಕರ್ಮಗಳನ್ನ ಮಾಡೀವಂತ ಏನಾಗೈತಿ, ನಮ್ಗೆ ಸುಖ ಆಗೈತಿ. ಯಾಕ್ರಿ ಈಗ ಹಿಂದೆ ನಾವು ಪುಣ್ಯ ಮಾಡಿದೀವಿ, ನಮ್ಗೆ ಸುಖ. ಹಿಂದೆ ನಾವು ಯಾರಿಗಾದ್ರೂ ನಾವು ದುಃಖ ಕೊಟ್ಟಿದ್ರ ಈಗ ದುಃಖ ಬರ್ತೈತಿ. ಹಿಂದೆ ಪುಣ್ಯ ಮಾಡಿದ್ರೆ ಈಗ ಸುಖ ಅನುಭವಿಸ್ತೀವಿ. ಹಿಂದೆ ನಾವು ಪಾಪ ಮಾಡಿದ್ದಾಗೈತಪ್ಪ ಅಂದ್ರೆ ಈಗ ನಮ್ಗೆ ದುಃಖ. ಅಂದ್ರೆ ಜಗತ್ತಿನಾಗ ನಮ್ಗೆ ಯಾವ್ದು ಅನುಕೂಲ ನಮ್ ಜಗತ್ತಿನೊಳಗೆ ನಮ್ಗ ಎಲ್ಲ ಅನುಕೂಲ ಆಗ್ತಿತ್ತಪ್ಪ ಅಂದ್ರ ಪುಣ್ಯ ಐತೆ ಅಂತ ತಿಳ್ಕೊಬೇಕ್ರಿ. ಎಲ್ಲಾ ಪ್ರತಿಕೂಲ ಆಗ್ತಪ್ಪ ಅಂದ್ರ ದುಃಖ ಐತಿ. ಮತ್ತೆ ಈ ಅನುಕೂಲ ಪ್ರತಿಕೂಲಗಳು ಹಿಂದ ಅದಾವು. ಹಿಂದ ನಾವೇನ್ ಮಾಡಿವ್ರಿ, ಪುಣ್ಯ ಪಾಪ ಮಾಡಿವಿ, ಅದು ಉಣ್ಣಾಕ್ತಿವಿ. ಮತ್ ನೀವ್ ಉತ್ಪತ್ತಿ ಆತ್ಮ ಹುಡ್ತಾನ ಆತ್ಮ ಹುಡ್ತಾನ ಸಾಯ್ತಾನ ಅಂದ್ರೆ ಎರಡು ದೋಷಗಳು ಬರ್ತಾವ. ಆದ್ದರಿಂದ ಆತ್ಮ ಉತ್ಪತ್ತಿ ನಾಶ ರಹಿತ. ಈ ಜನ್ಮದಲ್ಲಿ ಮಾಡಿದ ಕರ್ಮವು ಭೋಗದ ವಿನ ನಾಶ ಆಗ್ತೈತೆ. ಮತ್ ಇಲ್ಲೇ ನಾವು ಆತ್ಮ ಸಾಯ್ತಾನ, ಆತ್ಮ ಸತ್ತ ಅಂದ್ರ ಮತ್ ನಾವು ಮಾಡಿದ ಪುಣ್ಯ ಪಾಪ ಕರ್ಮಗಳು ಅವು ಫಲ ಕೊಡ್ಲಾರ ವ್ಯರ್ಥ ಆಗ್ತಾವ. ಮತ್ ಇಲ್ಲಿ ಕರ್ಮಶಾಸ್ತ್ರಕ್ಕೆ ವಿರುದ್ಧ ಹೋಗ್ತೀವಿ. ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ. ಆದ್ದರಿಂದ ಕರ್ಮವಾದಿಗಳ ಮತದಲ್ಲಿ ಆತ್ಮನು ಕರ್ತಾ ಭೋಕ್ತ ಎಂದು ಒಪ್ಪಿದರೂ ಕೂಡ ಜನ್ಮ ಮರಣ ರಹಿತನಂತಲೇ ಒಪ್ಪಿದ್ದಾರೆ. ಯಾರೇ ಕರ್ಮವಾದಿಗಳು ಏನ್ ಮಾಡ್ಯಾರ್ರಿ, ಅವ್ರ ಕರ್ಮವಾದಿಗಳ ಆತ್ಮ್ಯಾಂಗದಪ್ಪ ಅಂದ್ರೆ ಕರ್ತಾ ಭೋಕ್ತ ಅದ. ಆತ್ಮ ಕರ್ತಾ ಭೋಕ್ತ ಮತ್ತು ಜನ್ಮ ಮರಣದ ರಹಿತ. ಆತ್ಮನ ಜನ್ಮಕ್ಕೆ ಯಾವ ಕಾರಣವೂ ಸಂಭವಿಸುವುದಿಲ್ಲ. ಆತ್ಮ ಹುಟ್ಟತಾನಪ್ಪ ಅನ್ನಕ ಯಾವ ಕಾರಣಗಳು ಇಲ್ಲ. ಒಂದ್ ವೇಳೆ ಕಾರಣ ಹೇಳ್ತೀವಪ್ಪ ಅಂತಂದ್ರ ದೋಷ ಬರ್ತಾವ. ಯಾವ್ರಿ ಆತ್ಮಾಶ್ರಯ ದೋಷ ಇಂತ ಮುಂತಾದ 6 ದೋಷಗಳು ಬರ್ತಾವ. ಆತ್ಮ ಹುಡ್ತಾನ ಅಂದ್ರ ಯಾಕ ಹುಡ್ತಾನ ಅಂದ್ರ ಮತ್ ಕಾಣಬೇಕ್ರಿ. ಅದಕ್ಕೆ ಆತ್ಮ ಉತ್ಪತ್ತಿ ರಹಿತನಾಗಿದ್ದಾನೆ. ಏಕೆಂದ್ರೆ ಆತ್ಮನಿಗೆ ಯಾವುದಾದ್ರೂ ಕಾರಣವಾಗಿದ್ದರೆ ಅದು ಆತ್ಮದಿಂದ ಭಿನ್ನವಾಗಿ ಇರಬೇಕಾಗುತ್ತದೆ. ಏನಿದೆ, ಯಾವುದಾದ್ರೂ ಕಾರಣ ಐತಪ್ಪ ಅಂದ್ರ, ಆತ್ಮನಿಗೆ ಯಾವುದಾದ್ರೂ ಕಾರಣ ಐತಂದ್ರ ಅದೇನೈತ್ರಿ, ಆತ್ಮನಿಗಿಂತ ಭಿನ್ನ ಇರ್ಬೇಕು. ಆತ್ಮನಿಂದ ಭಿನ್ನವಾದದ್ದಾದರೂ ಅನಾತ್ಮ ಐತಿ. ಯಾಕ್ರಿ, ಆತ್ಮನಿಗಿಂತ ಭಿನ್ನವಾದದ್ದು ಯಾವ್ದೈತಿ, ಅನಾತ್ಮವಾದ ನಾಮ ರೂಪ ಐತಿ. ಯಾಕ ಆತ್ಮನಿಗಿಂತ ಭಿನ್ನವಾದದ್ದು ಅನಾತ್ಮ. ಯಾಕಂದ್ರೆ ಇಲ್ಲೇ ಒಂದು ಆತ್ಮ ಐತಿ, ಒಂದ್ ಅನಾತ್ಮ ಐತಿ. ಮತ್ತ ಮೂರನೇದಿಲ್ರಿ, ಇಲ್ಲಿ ಒಂದ್ ಆತ್ಮ ಒಂದ್ ಅನಾತ್ಮ. ಅದಾದ್ರೂ ಕೂಡ ಆತ್ಮನಲ್ಲಿ ರಜ್ಜು ಸರ್ಪದಂತೆ ಕಲ್ಪಿತ ಐತಿ. ಯಾವ್ದ್ರಿ, ಅನಾತ್ಮವಾದ ಯಾವ ನಾಮ ರೂಪ ಐತಲ್ಲ ಅದ ಆತ್ಮ ಹೆಂಗೈತ್ರಿ, ರಜ್ಜು ಸರ್ಪದಂತೆ ಕಲ್ಪಿತ. ಆದ್ದರಿಂದ ಕಾರಣ ಇಲ್ಲ. ಅಂದ್ರೆ ಆತ್ಮನ ಉತ್ಪತ್ತಿಗೆ ಯಾವ ಕಾರಣಗಳು ಇಲ್ಲ. ಮತ್ ಕಾರಣ ಐತಿ ಅಂದ್ರ ನಾಮ ರೂಪ ಐತಿ. ಮತ್ ಆ ನಾಮರೂಪಗಳು ಕಾರಣ ಆಗಕ್ ಬರೋದಿಲ್ಲ. ಯಾಕಂದ್ರೆ ಆ ನಾಮರೂಪಗಳು ರಜ್ಜುವಿನಲ್ಲಿ ಸರ್ಪ ಹೆಂಗ್ ಕಲ್ಪಿತ ಐತಿ, ಹಂಗ ಬ್ರಹ್ಮದಲ್ಲಿ ಈ ನಾಮರೂಪಗಳು ಕಲ್ಪಿತದವ. ಮತ್ತು ಬ್ರಹ್ಮ ಅದಾನಲ್ಲ, ಬ್ರಹ್ಮಚೇತನ, ಮತ್ ಅವ ಏನಾರು ಕಾರಣ ಆಗ್ತಾನೇನೋ. ಆತ್ಮ ಅಂತರೂ ಯಾವ್ದು ಕಾರಣ ಅಲ್ಲ, ಒಪ್ಪಿದ್ವಿ. ಇನ್ನು ಬ್ರಹ್ಮಚೇತನ, ಆ ಬ್ರಹ್ಮಚೇತನ ಕೂಡ ಘಟಾಕಾಶದ ಸ್ವರೂಪವೇ ಮಹಾಕಾಶವೇ ಆಗಿರುವಂತೆ ಆತ್ಮ ಸ್ವರೂಪವೇ ಐತಿ. ಆ ಬ್ರಹ್ಮಚೇತನ ಆಗೈತ್ರಿ, ನಮ್ಮ ಆತ್ಮ ಸ್ವರೂಪನೇ ಐತಿ. ದೃಷ್ಟಾಂತ ಏನಪ್ಪಾ ಅಂದ್ರೆ ಘಟಾಕಾಶ ಮಹಾಕಾಶ. ಘಟಾಕಾಶ ಮತ್ತು ಮಹಾಕಾಶಕ್ಕೂ ನಾಮ ಮಾತ್ರ ಭೇದ ಐತಿ. ವಸ್ತು ಒಂದ, ಘಟದಲ್ಲಿರುವಂತ ಆಕಾಶ ಮತ್ತು ಮಹಾಕಾಶ ಎರಡು ಹೆಂಗೈತ್ರಿ, ಅದ ನಾಮ ಮಾತ್ರ ಭೇದ. ಹಂಗ ಬ್ರಹ್ಮನಿಗೂ ಮತ್ತು ಆತ್ಮನಿಗೂ ನಾಮ ಮಾತ್ರ ಭೇದ. ಅಂದ್ರೆ ಇಲ್ಲೇ ಈ ಶರೀರದ ಒಳಗಿರುವುದರಿಂದ ಅದಕ್ಕೇನ ಕರೆದ್ವಿ ನಾವು, ಆತ್ಮ ಅಂತ ಕರೆದ್ವಿ. ಪ್ರತ್ಯೇಕ ಆತ್ಮ ಅಂತ ಕರೆದ್ವಿ. ಹೊರಗಿರೋದ್ರಿಂದ ಅದಕ್ಕೆ ಬ್ರಹ್ಮ ಅಂತ ಕರೆದ್ವಿ. ಇದು ಒಳಗೂ ಹೊರಗೂ ಬಿಟ್ರೆ ಚೈತನ್ಯ ಒಂದೇ. ಇದು ನಾಮ ಮಾತ್ರ ಭೇದ. ಇನ್ನು ಉಪಾಧಿಕೃತ ಭೇದ ಯಾವುದು? ಉಪಾಧಿಕೃತ ಭೇದ ಯಾವ್ದ್ರಿ? ಈಶ್ವರನಿಗೂ ಜೀವನಿಗೂ ಉಪಾಧಿಕೃತ ಭೇದ. ಜೀವನಿಗೂ
ಈಶ್ವರನಿಗೂ ಉಪಾಧಿಕೃತ ಭೇದ ಇದೆ. ಅದು ಉಪಾಧಿ ಧರ್ಮಗಳನ್ನು ತ್ಯಾಗ ಮಾಡಿದಪ್ಪ ಅಂದ್ರ ಚೈತನ್ಯ ಒಂದೇ. ಅಲ್ಲಿ ಈಶ್ವರನಿಗೆ ಮಾಯಾ ಉಪಾಧಿನ ಬಿಡು, ಜೀವನಿಗೆ ಅವಿದ್ಯೆ ಉಪಾಧಿನ ಬಿಟ್ಟಿಪ್ಪ ಅಂದ್ರ ಈಶ್ವರ ಜೀವ ಒಬ್ಬರೇ. ಇನ್ನ ಘಟಪಟಾದಿಗಳಲ್ಲಿ ಸ್ವರೂಪತಾ ಭೇದ. ಯಾವ ಭೇದ ಐತ್ರಿ? ಘಟಪಟಾದಿಗಳಲ್ಲಿ ಸ್ವರೂಪತಾ ಭೇದ. ಯಾಕ ಘಟವ ಪಟ ಅಲ್ಲ, ಪಟ ಘಟ. ವ್ಯವಹಾರಿಕ ದೃಷ್ಟಿಯಿಂದ ಅಲ್ಲಿ ಭೇದ ಐತ್ರಿ. ಘಟಪಟಾದಿಗಳಲ್ಲಿ ವ್ಯವಹಾರಿಕ ದೃಷ್ಟಿಯಿಂದ ಭೇದ ಐತಿ. ಪಾರಮಾರ್ಥಿಕ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ವಿ ಅಂದ್ರ ಘಟಪಟಾದಿಗಳಲ್ಲಿ ಕೂಡ ಭೇದ ಅನ್ನೋದು ಇಲ್ಲ ಇಲ್ಲ. ಯಾಕಂದ್ರೆ ನೇಹ ನಾನಾಸ್ತಿ ಕಿಂಚನ. ಚೇತನದಲ್ಲಿ ಅನೇಕತ್ವ ಅನ್ನೋದು ಎಳ್ಳಷ್ಟು ಇಲ್ಲವೇ ಇಲ್ಲ. ಬ್ರಹ್ಮ ಎಲ್ಲಿ ಬಂದಿರೀಗ? ಆತ್ಮ ಸ್ವರೂಪ. ಆದ್ದರಿಂದ ಭಿನ್ನವಲ್ಲ, ಆದ್ದರಿಂದ ಕಾರಣವಾಗುವುದಿಲ್ಲ. ಆದ್ದರಿಂದ ಆತ್ಮನಿಗೆ ಜನ್ಮ ಇಲ್ಲ. ಯಾಕಂದ್ರೆ ಆತ್ಮನಿಗೆ ಉತ್ಪತ್ತಿ ಇಲ್ಲ. ಮತ್ತು ಯಾವುದರಿಂದ ಜನ್ಮವಿಲ್ಲವು? ಯಾಕಂದ್ರೆ ಈಗ ಜನ್ಮ ಆದ್ರೂ ಸಿಗ್ಲಿಲ್ಲ ಮಗ. ಜನ್ಮ ಇಲ್ಲ ಅಂದ್ಮೇಲೆ ಆತ್ಮನಿಗೆ ಮರಣವಿಲ್ಲ. ಯಾವುದರಿಂದ ಅಂದ್ರೆ ಕಾರಣ ಸಿಗ್ಲಿಲ್ಲ ನಮ್ಗ. ಆತ್ಮನ ಉತ್ಪತ್ತಿಗೆ ಕಾರಣ ಸಿಗಲಿಲ್ಲ ಅಂದ್ಮೇಲೆ ಜನ್ಮ ಇಲ್ಲ. ಜನ್ಮ ಇಲ್ಲ ಅಂದ್ಮೇಲೆ ಮರಣವು ಇಲ್ಲ. ಮತ್ತು ಯಾವುದರಿಂದ ಆತ್ಮನು ಜನನ ಮರಣದ ರಹಿತನೋ ಅದರಂತೆ ಜಾಯತೆ, ಅಸ್ಥಿತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಈ ಷಡ್ಭಾವ ವಿಕಾರಗಳಿಂದಲೂ ಆತ್ಮ ರಹಿತನಾಗಿದ್ದಾನೆ. ಹೇಗಿದ್ರೆ ಷಡ್ಭಾವ ವಿಕಾರಗಳು ಇಲ್ಲ. 6 ವಿಕಾರಗಳು ದಿಕ್ಕದಾವ ಅಂದ್ರೆ ಸ್ಥೂಲ ದೇಹಕ್ಕದ. ಯಾವ್ರಿ 6 ವಿಕಾರಗಳು? ಅಸ್ಥಿತಿ ಅಂದ್ರೆ ಏನು? ಅಸ್ಥಿತೆ ಅಂದ್ರೆ ಹುಟ್ಟುತ್ತದೆ. ಅಸ್ಥಿತಿ ಅಂದ್ರೆ ಏನ್ರಿ? ಹುಟ್ಟುವುದು. ಅಸ್ಥಿತೆ. ಜಾಯತೆ ಅಂದ್ರೆ ಏನು? ಜಾಯತೆ ಅಂದ್ರೆ ಇರುವುದು. ಅಸ್ಥಿತೆ ಜಾಯತೆ. ಪರಿಣಮತೆ ಅಂದ್ರೆ ಬೆಳೆಯುವುದು. ಅಸ್ಥಿತೆ ಜಾಯತೆ ವಿವರ್ಧತೆ. ಅಸ್ಥಿತೆ ಜಾಯತೆ ವಿವರ್ಧತೆ ಅಂದ್ರೆ ಬೆಳೆಯುವುದು. ಅಂದ್ರೆ ಇರುವುದು ಅಲ್ಲ. ಒಂದೇದ್ ಯಾವ್ದ್ರೆ? ಹುಟ್ಟುವುದು. ಎರಡನೇದು ಯಾವ್ದು? ಇರುವುದು. ಮೂರನೇದು ಬೆಳೆಯುವುದು. ನಾಲ್ಕನೇದು ಯಾವ್ದ್ರಿ? ಮಾರ್ಪಡುವುದು. ಮಾರ್ಪಡುವುದು. 5ನೇದು ಸವಿಯುವುದು. 6ನೇದು ನಾಶವಾಗುವುದು. ವಿನಶ್ಯತಿ ನಾಶವಾಗುವುದು. ಅಂದ್ರೆ ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಈ ಷಡ್ಭಾವ ವಿಕಾರಗಳಿಂದಲೂ ಆತ್ಮ ರಹಿತನಾಗಿದ್ದಾನೆ. ಆತ್ಮನಿಗೆ ಈ ಷಡ್ಭಾವ ವಿಕಾರಗಳು ಇಲ್ಲ. ಮತ್ ಎದಕ್ಕದಾವ ಅಂದ್ರ ಸ್ಥೂಲ ದೇಹಕ್ಕದಾವ. ಸ್ಥೂಲ ದೇಹಕ್ಕೆ ಜನ್ಮ ಮರಣ, ಸ್ಥೂಲ ದೇಹಕ್ಕೆ ಷಡ್ಭಾವ ವಿಕಾರ. ಆದ್ದರಿಂದ ನಾನು ಜನ್ಮ ಮರಣಗಳುಳ್ಳವನು ಅಲ್ಲವೇ ಅಲ್ಲ, ಮತ್ತು ನನಗೆ ಜನ್ಮ ಮರಣಗಳು ಆಗುವುದಿಲ್ಲ. ಏನ್ ಹೇಳಿದ್ರು ಇವ್ರು? ನಾನು ಜನ್ಮ ಮರಣಗಳುಳ್ಳವನು ಅಲ್ಲ, ಮತ್ತು ನನಗೆ ಜನ್ಮ ಮರಣಗಳು ಆಗುವುದಿಲ್ಲ. ಇವು ಸ್ಥೂಲ ದೇಹಕ್ಕೆ ಕರ್ಮಗಳಿಂದ ಉಂಟಾಗುತ್ತವೆ. ಸ್ಥೂಲ ದೇಹಕ್ಕೆ ಜನ್ಮ ಮರಣ ಆಗಲಿ ಕರ್ಮದಿಂದಲೇ ಉತ್ಪತ್ತಿ. ನಾವು ಮಾಡಿದ ಕರ್ಮಗಳಿಂದಲೇ ಈ ಶರೀರ ಉತ್ಪತ್ತಿಯಾಗಿದೆ. ನಾನು ಇದನ್ನು ತಿಳಿಯುವಂತ ದ್ರಷ್ಟನು, ಘಟ್ಟದ್ರಷ್ಟರಂತೆ ಇವುಗಳಿಗಿಂತ ಬೇರೆಯಾಗಿದ್ದೇನೆ. ಹೀಗೆ ನಾನು ಜನ್ಮ ಮರಣಗಳು ಉಳ್ಳವನಲ್ಲ, ಮತ್ತು ನನಗೆ ಜನ್ಮ ಮರಣಗಳು ಆಗುವುದಿಲ್ಲ. ಯಾಕಂದ್ರೆ ಜನ್ಮ ಮರಣ ಈ ಸ್ಥೂಲ ಶರೀರಕ್ಕೈತಿ. ಆತ್ಮನಿಗೆ ಜನ್ಮವೂ ಇಲ್ಲ, ಮರಣವೂ ಇಲ್ಲ. ನ ಜಾಯತೆ ನ ಮ್ರಿಯತೆ ವಾಕದಾಚಿತ್ ಅಜೋ ನಿತ್ಯ ಶಾಶ್ವತೋ ಅಯಂ ಪುರಾಣ ನ ಹನ್ಯತೆ ನೈನಂ ಚಿಂದಂತಿ ಶಸ್ತ್ರಾಣಿ. ಆತ್ಮ ಹುಟ್ಟಿಲ್ಲ ಅಂದ್ಮೇಲೆ ಸಾವು ಇಲ್ಲ. ಹುಟ್ಟಿದ ಮೇಲೆ ಏನೈತದಕ್ಕ? ಸಾವೈತಿ. ಮತ್ ಹುಟ್ಟೆ ಇಲ್ಲ ಅಂದ್ಮೇಲೆ ಸಾವಳಕ್ ಬರುವುದಿಲ್ಲ. ಇನ್ನು ಪಂಚಮಹಾಭೂತಗಳ ನಿವೃತ್ತಿಯಲ್ಲಿ ದೃಷ್ಟಾಂತ ಯಾವ್ದ್ರಿ? ದೃಷ್ಟಾಂತ ಕೇಳ್ತಾನೆ. ದೃಷ್ಟಾಂತ ಹೇಗೆಂದರೆ, ಒಬ್ಬನಿಗೆ ಏನಾಗೈತ್ರಿ? ದೆವ್ವ ಬಡ್ದೈತಿ. ಒಬ್ಬನಿಗೆ ದೆವ್ವ ಬಡದಿದೆ. ಅವನು ಮಂತ್ರವಾದಿಯನ್ನು ಶರಣು ಬಂದಿ ಏನ್ ಮಾಡ್ತಾನೆ? ಮಂತ್ರವಾದಿಯನ್ನು ಕರೆತಂದು ಢಮರುಗವನ್ನು ಬಾರಿಸಿ ಲವಣವೇ ಆದಿಯಾದ 5 ವಿಧ ವಸ್ತುಗಳನ್ನು ಸೇರಿಸಿ ಅದರ ಬಲಿದಾನವನ್ನು ಕೊಟ್ಟು ಭೂತದ ನಿವೃತ್ತಿಯನ್ನು ಮಾಡಿಸುತ್ತಾನೆ.
ಒಬ್ಬ ಏನಾಗೈತ್ರಿ ದೆವ್ ಬಡ್ದೈತಿ. ಆ ಮಂತ್ರವಾದಿನ ಮಂತ್ರವಾದಿನ ಕರಿಸಿ ಆ ಭೂತವನ್ನು ಅವೇನ್ ಮಾಡ್ತಾನ್ರಿ ಚಮರುಗ ಬಾರಿಸಿ ಏನ ಉಪ್ಪು ಅವು ಏನೇನ್ ಒಂದ್ 5 ಪ್ರಕಾರ ಅಲ್ಲಿ ಇಟ್ಟು ಆ ಭೂತವನ್ನು ಏನ್ ಮಾಡ್ತಾನ್ರಿ ಅವ ನಿವೃತ್ತಿ ಮಾಡ್ತಾನ. ಸಿದ್ಧಾಂತ. ದೃಷ್ಟಾಂತ ಅಂದ್ರೆ ಏನ್ರಿ? ಉಭಯ ದೃಷ್ಟಾಂತ. ದೃಷ್ಟಾಂತ ಅಂದ್ರೆ ಏನ್ರಿ? ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ. ಹೇಳುವವರಿಗೂ ಕೇಳುವವರಿಗೂ ಸಮ್ಮತವಾಗಿರ್ಬೇಕು. ಅದಕ್ಕೆ ದೃಷ್ಟಾಂತ ಅನ್ಬೇಕು. ನಾವು ದೃಷ್ಟಾಂತ ಕೊಟ್ರೆ ನಿಮ್ಗೆ ಅದ ಅನುಭವಕ್ಕೆ ಬಂದಿರ್ಬೇಕ್ರಿ. ಮತ್ತೆ ನಿಮ್ಗೆ ಅನುಭವಕ್ಕೆ ಬರಲ್ಲ ದೃಷ್ಟಾಂತ ನಾವು ಕೊಟ್ರ ಅದ ಅನುಭವಕ್ಕೆ ಬರುದಿಲ್ಲ. ಮತ್ತೊಂದು ಏನ್ ಮಾಡ್ಯಾರಿ? ವಾದಿ ಪ್ರತಿವಾದಿ. वादी प्रतिवादी का जहां विवाद न हुए, वादी प्रतिवादी का जहां विवाद न हुए किंतु दोनों के निर्णितार्थ जहां हुए तो दृष्टांत. अर्थात वादी प्रतिवादी का जहां विवाद न हुए किंतु दोनों के निर्णितार्थ जहां हुए तो दृष्टांत. ಅಂದ್ರೆ ದೃಷ್ಟಾಂತ ಕೊಡುವುದರಿಂದ ವಾದಿಗೂ ಮತ್ತು ಪ್ರತಿವಾದಿಗೂ ಏನಾಗ್ಬೇಕಿರೋದು? ವಿವಾದ ನಿಲ್ಬೇಕು. ವಾದಿಗೂ ಪ್ರತಿವಾದಿಗೂ ನಾವು ದೃಷ್ಟಾಂತ ಕೊಡುವುದರಿಂದ ವಾದಿಗೂ ಪ್ರತಿವಾದಿಗೂ ವಿವಾದ ನಿಲ್ಬೇಕು. ಹೌದು, ಇದು ಹೇಳಿದ್ದ ನಿರ್ಣಿತಾರ್ಥ ಕರೆಕ್ಟ್ ಐತಿ ಇದು ಅನ್ನುವುದೇ ದೃಷ್ಟಾಂತ. ಸಿದ್ಧಾಂತ ಅಂದ್ರೆ ಸಿದ್ಧಾಂತ ಅಂತ್ಯ ನಿರ್ಣಯ ಸಿದ್ಧಾಂತ. ಅಂತ್ಯ ನಿರ್ಣಯ ಏನಪ್ಪಾ ಅಂದ್ರ ಅದರಂತೆ ಆಕಾಶಾದಿ ಪಂಚ ಮಹಾಭೂತಗಳು ಶರೀರ ರೂಪ ಜೀವನಿಗೆ ತಗಲುಕೊಂಡಿವೆ. ಅಲ್ಲಿ ಏನಾಗೈತ್ರಿ? ಆ ಜೀವನಿಗೆ ಒಂದ ಭೂತ ಬರ್ತೈತೆ, ಅಲ್ಲಿ ಜವ್ ಬರ್ತೈತೆ. ಆದ್ರೆ ಈ ಜೀವನಿಗೆ 5 ಪಂಚ ಮಹಾಭೂತಗಳು ಇಲ್ಲಿ ಬಂದ ತಗಲ್ಕೊಂಡವ್, ಅಂಟ್ಕೊಂಡವ್. ಅದರ ನಿವೃತ್ತಿಗೋಸ್ಕರ ಬ್ರಹ್ಮನಿಷ್ಠ ಗುರು ರೂಪನಾದ ಮಂತ್ರವಾದಿಗೆ ವಿಧಿಪೂರ್ವಕ ಶರಣಾಗತನಾಗಲು. ಯಾರಿಗೆ ನಮಗ ಭೂತ ಬರ್ದೈತಿ ಅಂತ ಗೊತ್ತೈತಿ ಅವ ಮಾತ್ರ ಬ್ರಹ್ಮನಿಷ್ಠ ಗುರುವಿಗೆ ಶರಣಾಗತನಾಗ್ತ. ಯಾರಿಗೆ ನಮಗ 5 ಇವು ಭೂತ ಬರ್ದೈತಿ ಅನ್ನೋದು ಗೊತ್ತ ಇಲ್ಲ ಅಂದ್ರೆ ಅವ ಶರಣಾಗತ ಆಗುದಿಲ್ಲ. ಅವ ದುಃಖವೇ ಸುಖ ಅಂತ ತಿಳ್ಕೊಂತಾನ. ದುಃಖವೇ ಸುಖ ಅಂತ ತಿಳ್ಕೊಂಡಿರ್ತಾನ. ಇವಂಗ ಏನಾಗೈತಪ್ಪ ಅಂದ್ರ ದುಃಖ ಮಿಶ್ರಿಸ ಸುಖ ಬೇಡ, ನನಗ ಅತ್ತೆ ಸುಖ ಬೇಕಂತ. ನೀವು ಯಾರ್ರಿ? ಯಾರಿಗ 5 ಭೂತ ಬರ್ದೈತಿ ಅವ ದುಃಖದ ಮಿಶ್ರಿತ ಸುಖ ಬೇಡ, ದುಃಖ ರಹಿತವಾದ ಸುಖ. ಆಕಾಶಾದಿ ಪಂಚ ಮಹಾಭೂತಗಳು ಶರೀರ ರೂಪ ಜೀವನಿಗೆ ತಗಲುಕೊಂಡಿವೆ. ಅದರ ನಿವೃತ್ತಿಗೋಸ್ಕರ ಬ್ರಹ್ಮನಿಷ್ಠ ಗುರುವಿಗೆ ಶರಣಾಗತನಾಗಬೇಕು. ವಿಧಿಪೂರ್ವಕ ಶರಣಾಗತನಾಗಿ ವೇದ ಶಾಸ್ತ್ರ ರೂಪವಾದ ಢಮರುಗವನ್ನು ಬಜಾಯಿಸಿ ಅವ್ರೇನ್ ಮಾಡ್ತಾರ್ರಿ? ವೇದ ಶಾಸ್ತ್ರ ಅಂದ್ರೆ ಮಹಾವಾಕ್ಯಗಳನ್ನು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಮೇಲೆ ಹೇಳಿದ ಯಾವ 20 ತತ್ವಗಳು ಇರುತ್ತವೆಯೋ ಅವುಗಳಿಂದ 5 ತತ್ವಗಳ ರೂಪವಾದ ಬಲಿದಾನವನ್ನು ಒಂದೊಂದು ಭೂತಕ್ಕೆ ಒಟ್ಟು ತನ್ನ ಭಾಗವನ್ನು ಅರ್ಪಣೆ ಮಾಡಿ ನಾನು 25 ತತ್ವಗಳ ದ್ರಷ್ಟ. ಈ ಮಾಡ್ತಾರ್ರಿ ಅವ್ರ 25 ತತ್ವಗಳಿರುತ್ತವೆ. ಅವುಗಳಿಂದ 5 ತತ್ವಗಳ ರೂಪವಾದ ಅಂದ್ರೆ ಆಕಾಶದ 5 ತತ್ವಗಳು. ಆಕಾಶ ಕೊಡೋದು ಶೋಕ ಕಾಮ ಕ್ರೋಧ ಮೋಹ ಭಯ ಇವು ಆಕಾಶದವು ಅಂತೇಳಿ ಆಕಾಶ ಕೊಡೋದು. ಇನ್ನ ಪ್ರಸಾರಣ ಧಾವನ ವಲನ ಚಲನ ಇವೇ ಮಾಡುದ್ರಿ ವಾಯು ಕೊಡೋದು. ಇನ್ನ ನಿದ್ರಾ ತೃಷ ಶುಧ ಕಾಂತಿ ಅಲಸಿವು ಅಗ್ನಿ ಕೊಡೋದು. ಇನ್ನ ಶ್ಲೇಷ್ಮ ಸ್ವೇದ ಮೂತ್ರ ವೀರ್ಯ ಶೋಣಿತ ಇವೇ ಮಾಡುದ್ರಿ ಜಲಕ್ ಕೊಡೋದು. ಇನ್ನ ಅಸ್ಥಿ ಮಾಂಸ ನಾಡಿ ತ್ವಚ ರೋಮ ಇವು ಪೃಥ್ವಿ ಕೊಡೋದು. ಇವು ಏನ್ ಮಾಡಿದ್ರಿ? ಒಂದೊಂದು ಭೂತ ಬಲಿದಾನವನ್ನು ಒಂದೊಂದು ಭೂತಕ್ಕೆ ತನ್ನ ಭಾಗವನ್ನು ಅರ್ಪಣ ಮಾಡಿ ನಾನು 25 ತತ್ವಗಳ ದ್ರಷ್ಟ. ಈ ರೀತಿಯಾಗಿ ನಿಶ್ಚಯ ಮಾಡುವುದರಿಂದ ಈ ಪಂಚ ಮಹಾಭೂತಗಳ ಅತ್ಯಂತ ನಿವೃತ್ತಿ ಇದೇನ್ರದ ಅತ್ಯಂತ ನಿವೃತ್ತಿ ಇದೆ, ಲಯರೂಪ ನಿವೃತ್ತಿ ಅಲ್ಲ. ಇದಕ್ಕೇನಾಗ್ಬೇಕ್ರಿ? ಅತ್ಯಂತ ನಿವೃತ್ತಿ ಅಂದ್ರೆ ಏನ್ರಿ?
ಯಾವುದಕ್ಕೆ ಪುನಃ ಉತ್ಪತ್ತಿ ಅನ್ನೋದು ಇಲ್ಲ ಅದು ಅತ್ಯಂತ ನಿವೃತ್ತಿ. ಒಮ್ಮೆ ಬ್ರಹ್ಮಜ್ಞಾನ ಆಯ್ತಪ್ಪ ಅಂತಂದ್ರೆ ಮತ್ ಆ ಅಜ್ಞಾನ ಮತ್ ನಮಗ ಅವರ್ಸ್ಕೊಳ್ಳೋದಿಲ್ಲ, ಮತ್ ಅಂಟಿಕೊಳ್ಳುವುದಿಲ್ಲ. ಆದ್ರ ಇನ್ನೊಂದೈತ್ರಿ ಲಯರೂಪ ನಿವೃತ್ತಿ. ಅದೇನಾಕೈತ್ರಿ, ಉದಂಗ ಮಾಡ್ತೈತಿ ಮತ್ ಬರ್ತೈತಿ. ಆ ಮನುಷ್ಯನಿಗೆ ಏನ ದೇವ್ ಬರ್ತಿತ್ತಲ್ಲ ಅದೇನ್ ಮಾಡ್ತೈತಪ್ಪ ಅಂತಂದ್ರ ಈ ಮಂತ್ರವಾದಿ ಹತ್ರ ಬರುವಾಗ ಅದು ಮೊದಲು ಏನ್ ಮಾಡ್ತೈತ್ರಿ, ಶರೀರದಿಂದ ಹೊರಗ್ ಬಂದು ಗಿಡದಾಗ ಬಂದು ಕೂತ್ ಬಿಡ್ತಿರ್ತಾವ. ಮತ್ ಯಾವಾಗ ಇವ ಅಲ್ಲಿ ಮಂತ್ರವಾದಿಯಿಂದ ಮತ್ ಹೊರಗ್ ಬಂದ ಮತ್ತ ಯಾಕೈತ್ರಿ ಅದು ಗೊತ್ತಾಗ್ಲಿಲ್ಪ ಅಂತಂದ್ರೆ ಈ ಕೆಮ್ಮು ನೆಗಡಿ ಏನ್ ಮಾಡ್ತಾವ್ರಿ ಇವ, ಡಾಕ್ಟರ್ ಕಡೆ ಹೋದ್ರ ಅವು ಏನಾಗ್ತಾವು, ಹೋಗ್ತಾವು. ಮತ್ತ 1 ತಿಂಗಳು 2 ತಿಂಗಳು ಬಿಟ್ಟು ಅಂದ್ರೆ ಮತ್ ಬರ್ತಾವು. ಅವು ಹೋಗೋದು ಬರೋದು ಮಾಡ್ತಾವು. ಆದ್ರೆ ಇದು ಹಂಗಲ್ರಿ. ಇದ ಒಮ್ಮೆ ಅತ್ಯಂತ ನಿವೃತ್ತಿ ಅಂದ್ರ ಒಮ್ಮೆ ಇದು ನಾಶ ಆಯ್ತಪ್ಪ ಅಂದ್ರೆ ಮತ್ತೆ ತಿರುಗಿ ಬರುವುದಿಲ್ಲ. ಹೆಂಗಂದ್ರ ಇದ ಈ ಒಂದು ಕಾದ ಕಬ್ಬಿಣ ಐತ್ರಿ, ಕಾದ ಕಬ್ಬಿಣದ ಮೇಲೆ ನೀರ್ ಹಾಕಿದೀವಿ ಅಂದ್ರ ಆ ನೀರ್ ಮತ್ ಬರ್ತೈತಿ ಏನಂದ್ರ ಬರುವುದಿಲ್ಲ, ಮುಗಿತು, ಅಲ್ಲಿ ಹೋಗಿ ಬರ್ತೈತ. ಹಂಗ ಒಮ್ಮೆ ಆತ್ಮಜ್ಞಾನ ಒಮ್ಮೆ ಬ್ರಹ್ಮಜ್ಞಾನ ಆತ್ಮ ಅಂದ್ರೆ ಈ ಅಧ್ಯಾಯ ಏನಾಕೈತ್ರಿದ ನಾಶವಾಗುತ್ತದೆ. ಅಂದ್ರೆ ಅತ್ಯಂತ ನಿವೃತ್ತಿ. ಟಿಪ್ಪಣಿ ಐತ್ ನೋಡ್ರಿ, ಒಂದ್ ಸಿಕ್ಕೈತೇನ್ರಿ? 47 ಟಿಪ್ಪಣಿ, 47 ಟಿಪ್ಪಣಿ. ವಿವೇಕಾದಿ ಶುಭ ಗುಣ ಸಹಿತನಾಗಿ ಮೋಕ್ಷದ ಇಚ್ಛೆಯುಳ್ಳ ಅಧಿಕಾರಿಯು, ಅಧಿಕಾರಿ ಯಾರಪ್ಪ ಅಂತಂದ್ರ ಇಲ್ಲಿ ಅಧಿಕಾರಿ ಯಾರಪ್ಪ ಅಂದ್ರ ಅಧಿಕಾರಿ ಯಾರಂದ್ರ ಇಲ್ಲಿ ನಿಷ್ಕಾಮ ಕರ್ಮೋಪಾಸನೆಗಳಿಂದ ಏನ್ ಮಾಡಿರ್ಬೇಕ್ರಿ ಅಂದ್ರವ ಮಲದೋಷ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡಿರ್ಬೇಕು. ಏನ್ ಮಾಡಿರ್ಬೇಕ್ರಿ, ನಿಷ್ಕಾಮ ಕರ್ಮೋಪಾಸನೆಗಳಿಂದ ಅಂತಃಕರಣದಲ್ಲಿರುವಂತ ಮಲದೋಷ ಮತ್ತು ವಿಕ್ಷೇಪ ದೋಷಗಳನ್ನು ಕಳ್ಕೊಂಡಿರ್ಬೇಕು. ಆವರಣ ದೋಷವನ್ನ ಉಳ್ಕೊಂಡಿರ್ಬೇಕು. ಮತ್ತು ವಿವೇಕ ವೈರಾಗ್ಯ ಶಮದಮಾದಿ ಷಟ್ ಸಂಪತ್ತಿ ಸಹಿತನಾಗಿ ಮೋಕ್ಷದ ಇಚ್ಛೆ ಇರ್ಬೇಕ್ರಿ ಅವಾಗ. ಅಂದ್ರೆ ಇದೇ ಜನ್ಮದಲ್ಲಿ ನನ್ನ ಸ್ವರೂಪವನ್ನು ನಾ ತಿಳ್ಕೊಂಡು ನಾ ಧನ್ಯನಾಗಬೇಕು ಅಂತೇಳಿ ಉತ್ಕಟವಾದ ಇಚ್ಛೆ ಇರಬೇಕು. ಅವ ಏನ್ ಮಾಡ್ಬೇಕ್ರಿ ಅಂತಂದ್ರೆ ಕೈಯಲ್ಲಿ ಬರಿಗೈಲಿ ಹೋಗ್ಬಾರ್ದ್ರಿ. ಗುರುವಿನಂತೆಕ್ಕಾಗ್ಲಿ ದೇವಸ್ಥಾನಕ್ಕಾಗ್ಲಿ ಮತ್ತು ರಾಜನಂತೆಕ್ಕ ದೇವಸ್ಥಾನಕ್ಕ ಇವು ಬರಿ ಕೈಲಿ ಹೋಗ್ಬಾರ್ದು. ಏನಾದ್ರೂ ನಾವು ತೆಗೆದುಕೊಂಡ ಹೋಗ್ಬೇಕು. ಕೈಯಲ್ಲಿ ಫಲ ಪುಷ್ಪಾದಿಗಳನ್ನು ತೆಗೆದುಕೊಂಡು ಗುರುವನ್ನು ಶರಣು ಬಂದಿ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು. ಏನ್ರಿ, ಈ ಗುರುವಿಗೆ ಏನ್ ಬೇಕಪ್ಪ ಅದನ್ನ ನಾವು ಏನ್ ಮಾಡ್ಬೇಕ್ರಿ, ಫಲ ಪುಷ್ಪಗಳನ್ನು ತೆಗೆದುಕೊಂಡು ಹೋಗಿ ಸಾಷ್ಟಾಂಗ ನಮಸ್ಕಾರ. ಸಾಷ್ಟಾಂಗ ಅಂದ್ರೆ 8 ಅಂಗಗಳು ಯಾವ್ರಿ? ಯಾವ್ರೇವು? ಒಂದು ಒಂದೇದ ಎದೆ, ಎರಡನೇದು ಯಾವ್ದ್ರಿ? ಹಣೆ. ಮೂರನೇದು ಯಾವ್ದ್ರಿ? ದೃಷ್ಟಿ. 4ನೇದು ಮನಸ್ಸು. 5ನೇದು ವಾಣಿ. 6ನೇದು 2 ಕಾಲುಗಳು. 7ನೇದು 2 ಕೈಗಳು. 8ನೇದು ತೊಡೆಗಳು. ಇವು 8 ಏನಾಗ್ಬೇಕ್ರಿ? ನೆಲಕ್ಕೆ ಸೋಂಕುವಂತೆ ಸಾಷ್ಟಾಂಗ ನಮಸ್ಕಾರ ಆಗ್ತದೆ. ಗೊತ್ತಾತ್ರಿ? ಒಂದೇದು ಯಾವ್ದ್ರಿ? ಎದೆ, ಹಣೆ, ದೃಷ್ಟಿ, ಇನ್ನೊಂದು ಮನಸ್ಸು, ವಾಣಿ. ಇವು 5. ಆಮೇಲೆ ಕಾಲು, ಕೈ, ತೊಡೆ. ಇದಕ್ಕೇನಾಗ್ಬೇಕ್ರಿ? ನೆಲಕ್ಕೆ, ಇವು 8 ನೆಲಕ್ಕೆ ಸೋಂಕುವಂತೆ ಸಾಷ್ಟಾಂಗ ದಂಡವತ್ ನಮಸ್ಕಾರವನ್ನು ಮಾಡು. ಅಂದ್ರ ನಾನು ಭವಸಾಗರದಲ್ಲಿ ಬಿದ್ದಿದ್ದೇನೆ. ನಾ ಎಲ್ಲಿ ಬಿದ್ದೀನ್ರಿ? ನಾ ಭವಸಾಗರದಾಗ ಬಿದ್ದೀನಿ ಸದ್ಗುರುನಾಥ. ನನಗ್ ಎಬ್ಸಾಕ ನಿನಗ್ ಬಿಟ್ರೆ ಯಾರಿಗೂ ಸಾಧ್ಯ ಇಲ್ಲ. ಯಾಕ್ರಿ? ನಾನು ಭವಸಾಗರದಾಗ ಇದ್ದೀನಿ ಗುರುನಾಥ. ನನಗ್ ಎಬ್ಸಾಕ ನಿನಗ್ ಬಿಟ್ರೆ ಈ ಜಗತ್ತಿನಾಗ ಯಾರು ಇಲ್ಲ. ನನಗ್ ಹೆಂಗಾರ ಮಾಡಿ ಈ ಭವಸಾಗರದಿಂದ
ಎಬ್ಬಿಸು ಅಂತೇಳಿ ಸಾಷ್ಟಾಂಗ ಏನ್ ಮಾಡ್ಬೇಕ್ರಿ ದಂಡವತ್ ದಂಡ ಹೆಂಗ ಸಾಷ್ಟಾಂಗ ಅದು ಇರ್ತೈತಲ್ಲ ಅದರಂತೆ ನಾವು ಏನ್ ಮಾಡ್ಬೇಕ್ರಿ ಸಾಷ್ಟಾಂಗ ದಂಡವತ್ ಪ್ರಣಾಮಗಳನ್ನು ಮಾಡಿ ಏನ್ ಪ್ರಶ್ನೆ ಮಾಡ್ಬೇಕ್ರಿ ಹಾ ಇಲ್ಲಿ ಏನ್ ಕೊಟ್ಟಾರ್ರಿ ಇವರು ನಮಸ್ಕಾರ ಒಂದು ಮಾಡಿ ಎಲೆ ಭಗವಂತನೇ ನನಗೆ ಬ್ರಹ್ಮ ವಿದ್ಯೆಯನ್ನು ಉಪದೇಶ ಮಾಡು ನನಗೇನ್ ಮಾಡ್ಬೇಕ್ರಿ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡು ಬ್ರಹ್ಮಜ್ಞಾನ ಉಪದೇಶ ಮಾಡು ಹೀಗೆ ಹೇಳಿ ಬಂಧ ಯಾವುದು ಮೋಕ್ಷ ಯಾವುದು ಅಜ್ಞಾನ ಯಾವುದು ಜ್ಞಾನ ಯಾವುದು ಇತ್ಯಾದಿ ಪ್ರಶ್ನೆಗಳನ್ನು ಮಾಡಬೇಕು ಮತ್ತು ಗುರುವಿನ ಇತ್ಯಾದಿ ಪ್ರಶ್ನೆಗಳನ್ನು ಮಾಡಿದ ಮೇಲೆ ಗುರುಗಳ ಉತ್ತರ ಕೊಡ್ಲಿಲ್ಪ ಅಂದ್ರೆ ಏನ್ ಮಾಡ್ಬೇಕ್ರಿ ಸೇವಾ ಗುರುವಿನ ಪ್ರಸನ್ನತೆಗೋಸ್ಕರ ತನು ಮನ ಧನವಾಣಿಯನ್ನು ಅರ್ಪಣೆ ಮಾಡಿ ಸೇವೆ ಮಾಡಬೇಕು ಅದಕ್ಕೆ ಅವ್ರೇ ಮಾಡ್ಯಾರ್ರಿ ಮುಂಡಕ ಉಪನಿಷತ್ನಾಗ ಮಾಡ್ಯಾರ್ರಿ ತದ್ವಿಜ್ಞಾನಾರ್ಥಾಯ ಸ ಗುರುಮೇವಾಭಿಗಚ್ಚತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಇದು ಯಾವ್ದ್ರದ ಮುಂಡಕ ಉಪನಿಷತ್ ಬ್ರಹ್ಮ ವಿದ್ಯೆನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕ್ರಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗಬೇಕು ಇನ್ನು ಗೀತಾ ಏನ್ ಮಾಡ್ಯಾರಿ ಭಗವದ್ಗೀತೆ ಒಳಗ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಪ್ರಶ್ನೆ ಮಾಡ್ರಿ ಪ್ರಶ್ನೆ ಮಾಡಿದಾಗ ಗುರುಗಳು ಉತ್ತರ ಕೊಡ್ಲಿಲ್ಪ ಅಂತಂದ್ರೆ ಸೇವ್ಯ ಯಾಕಂದ್ರೆ ನಮಗಿಲ್ಲಿ ಗುರುಗಳ ಪ್ರಶ್ನೆ ಗುರುಗಳ ಉತ್ತರ ಕೊಡ್ತಾರಂದ್ರೆ ಮಾತ್ರ ಸೇವೆ ಮಾಡ್ಬೇಕ್ರಿ ಅವ್ರಿಗೂ ಕೊಡುವಂತ ಸಾಮರ್ಥ್ಯ ಇಲ್ಲ ಅಂದ್ರೆ ಸೇವೆ ಮಾಡಕ್ ಈ ಪ್ರಶ್ನೆ ಗುರುಗಳು ಉತ್ತರ ಕೊಡ್ತಾರಪ್ಪ ಅನ್ನೋ ನಂಬಿಕೆ ನಮ್ಗೆ ಇರ್ಬೇಕ್ರಿ ಅಲ್ಲಿ ಸೇವೆ ಮಾಡೋದು ಮತ್ತ ಅವ್ರಿಗ ಏನು ಇದ ಬ್ರಹ್ಮ ವಿದ್ಯೆನೂ ಗೊತ್ತಿಲ್ಲ ಇದ ಬಂಧ ಅನ್ನೋದು ಗೊತ್ತಿಲ್ಲ ಮೋಕ್ಷ ಅಂದ್ರೂ ಗೊತ್ತಿಲ್ಲ ಏನು ಗೊತ್ತೇ ಇಲ್ಲ ಅಂದ್ರೆ ಏನ್ ಮಾಡಿದ್ರು ಗುರುವಿನ ಪ್ರಸನ್ನತೆಗೋಸ್ಕರ ತನು ಮನ ಧನ ವಾಣಿಯನ್ನು ಅರ್ಪಣೆ ಮಾಡಿ ಸೇವೆ ಮಾಡಿ ಇದು ಬ್ರಹ್ಮವಿದ್ಯೆ ಗ್ರಹಣಕ್ಕೆ ವಿಧಿಯಾಗಿದೆ ಇದು ಬ್ರಹ್ಮವಿದ್ಯೆಯ ಸಂಪ್ರದಾಯ ಏನ್ ಸಂಪ್ರದಾಯ ರೀ ಅಧಿಕಾರಿಯಾದ ಪುರುಷನು ವಿವೇಕ ವೈರಾಗ್ಯ ಶಮದಮಾದಿ ಸಂಪನ್ನುಳ್ಳವನಾಗಿ ಗುರುವಿಗೆ ಸಾಷ್ಟಾಂಗ ದಂಡವತ್ ನಮಸ್ಕಾರವನ್ನು ಮಾಡಿ ಪ್ರಶ್ನೆ ಮಾಡ್ಬೇಕ್ರಿ ಏನ್ ಮಾಡ್ಬೇಕ್ರಿ ಬಂಧ ಯಾವುದು ಬಂಧ ಅಂದ್ರೆ ಏನ್ರಿ ಬಂಧ ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರ ಇವುಗಳಲ್ಲಿ ನಾನೆಂಬ ಬುದ್ಧಿ ಮಾಡಿರುವುದೇ ಬಂಧ ಏನ್ ಮಾಡಿದ್ರು ನಾವು ದೇಹ ಇಂದ್ರಿಯ ಪ್ರಾಣ ಅಂತಃಕರಣ ಇವುಗಳಲ್ಲಿ ನಾನೆಂಬ ಬುದ್ಧಿ ಮಾಡಿರುವುದೇ ಬಂಧ ಇನ್ನು ಮೋಕ್ಷ ಯಾವುದ್ರಿ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಅಥವಾ ಮೋಹದ ಕ್ಷಯವೇ ಮೋಕ್ಷ ಅಥವಾ ಕರ್ತೃತ್ವ ಭೋಕ್ತೃತ್ವವೇ ಮೊದಲಾದ ಅನ್ಯತಾ ಭಾವವನ್ನು ಬಿಟ್ಟು ಸ್ವಸ್ವರೂಪಾವ ಸ್ಥಿತಿಯಿಂದ ಇರುವುದೇ ಮೋಕ್ಷ ಏನ್ ಬಿಡ್ಬೇಕ್ರಿ ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ಅಂದ್ರ ನಾನು ಪುಣ್ಯ ಪಾಪ ನಾನು ಮಾಡವ ಏನ್ ಮಾಡವ್ರಿ ನಾನು ಪುಣ್ಯ ಪಾಪಗಳನ್ನು ಮಾಡುವವನು ಅವುಗಳ ಫಲವಾದ ಸುಖ ದುಃಖಗಳನ್ನು ಉಣ್ಣುವವನು ಹಾಗೈತಿ ಇವೆಲ್ಲ ಬಿಡ್ಬೇಕು ನಾ ಮಾಡೋವಲ್ಲ ನಾ ಉಣ್ಣವಲ್ಲ ನಾ ಹೋಗೋವನು ಅಲ್ಲ ನಾ ಬರೋನು ಅಲ್ಪ ಯಾಕಂತಂದ್ರ ನಾ ಏನೇನು ಮಾಡೋವನೇ ಅಲ್ಲ ಮಾಡ್ಬೇಕಾದ್ರೆ ಏನ್ ಬೇಕ್ರಿ ಅವಯವಗಳು ಬೇಕ ಮಾಡ್ಬೇಕಾದ್ರೆ ಅವಯವಗಳು ಬೇಕು ನನ್ನಲ್ಲಿ ಅವಯವಗಳೇ ಇಲ್ಲ ಆದ್ದರಿಂದ ಕರ್ತೃತ್ವ ಭೋಕ್ತೃತ್ವ ಮೊದಲಾದ ಅನ್ಯತಾ ಭಾವವನ್ನು ಬಿಟ್ಟು ಸ್ವಸ್ವರೂಪಾವ ಸ್ಥಿತಿಯಿಂದ ಇರುವುದೇ ಮೋಕ್ಷ ಸುಮ್ಮನೆ ಇರುವುದೇ ಮೋಕ್ಷ ಏನ ಮಾಡುವುದ ಮೋಕ್ಷ ಅಲ್ಲ ಇನ್ನು ವಿದ್ಯೆ ಯಾವುದ್ರಿ ವಿದ್ಯೆ ಅಂದ್ರೆ ಏನು ಜ್ಞಾನ ಅಂದ್ರೆ ಏನು ಅಭ್ಯದರ್ಶನಂ ಜ್ಞಾನಂ ಆವರಣ ನಾಶಕ ಹೇತು ಜ್ಞಾನ ಆವರಣ ನಾಶಕ ಹೇತು ಜ್ಞಾನ ಇನ್ ಅವಿದ್ಯೆ ಅಂದ್ರೆ ಯಾವುದು ಅವಿದ್ಯೆ ಅಂದ್ರೇನ್ರಿ ಅಂದ್ರ ಬ್ರಹ್ಮಜ್ಞಾನವಿಲ್ಲದೆ
ಯಾವುದು ಬಾಧ ಆಗೋದಿಲ್ಲ ಅದ ಅವಿದ್ಯೆ. ಅವಿದ್ಯೆ ಅಂದ್ರೆ ಏನ್ರಿ? ಬ್ರಹ್ಮಜ್ಞಾನವಿಲ್ಲದೆ ಯಾವುದೇ ನಿವೃತ್ತಿ ಆಗೋದಿಲ್ಲ, ಅದಕ್ಕೆ ಅವಿದ್ಯೆ ಅನ್ಬೇಕು. ಅಂದ್ರೆ ಬ್ರಹ್ಮಜ್ಞಾನದಿಂದಲೇ ಈ ಅವಿದ್ಯೆ ನಿವೃತ್ತಿ. ನಾವು ಕರ್ಮ ಉಪಾಸನೆಗಳಿಂದ ಅವಿದ್ಯೆ ನಿವೃತ್ತಿ ಆಗುದಿಲ್ಲ. ಮತ್ತೆ ಇತ್ಯಾದಿ ಪ್ರಶ್ನೆಗಳನ್ನು ಮಾಡತಕ್ಕದ್ದು. ಇತ್ಯಾದಿ ಅಂದ್ರೆ ಏನ್ರಿ? ಇನ್ನು ನಾನ್ ಯಾರು, ಈ ಸಂಸಾರ ರೂಪ ಪ್ರಪಂಚವನ್ನು ನಿರ್ಮಾಣ ಮಾಡಿದವರು ಯಾರು, ಇನ್ನು ಮೋಕ್ಷಕ್ಕೆ ಸಾಧನೆ ಯಾವುದು ಅಂತ ಇತ್ಯಾದಿ ಪ್ರಶ್ನೆಗಳನ್ನು. ಅಂದ್ರೆ ನಾನ್ ಯಾರು ಅಂದ್ರೆ ಸ್ಥೂಲ ದೇಹವೇ ನಾನು. ಈ ಕಣ್ಣಿ ಕಾಣುವಂತ ಇದೇನೈತದ ಸ್ಥೂಲ ಶರೀರ, 25 ತತ್ವಗಳಿಂದ ಯುಕ್ತವಾದ ಯಾವ ಸ್ಥೂಲ ಶರೀರ ಉಂಟು, ಇದುವೇ ನಾನು ಅಥವಾ ಇದಕ್ಕಿಂತ ಭಿನ್ನ ನಾನು? ಅರ್ಥ ಆತೇನ್ರಿ? ಸ್ಥೂಲ ದೇಹವೇ ನಾನು, ಇನ್ನು ಸ್ಥೂಲ ದೇಹಕ್ಕಿಂತ ಭಿನ್ನ ನಾನು, ಅಥವಾ ಕರ್ತ ಭೋಕ್ತ ರೂಪವಾದ ಸೂಕ್ಷ್ಮ ದೇಹವೇ ನಾನು, ಏನ ಅಕರ್ತ ಅಭೋಕ್ತ ರೂಪವಾದ ಪ್ರತ್ಯೇಗಾತ್ಮ ನಾನು? ಈಗ ಗುರುಗಳ ಪ್ರಶ್ನೆ ಮಾಡಿದ್ರು. ಯಾಕಂದ್ರೆ ಅದು ಸ್ಥೂಲ ದೇಹವೇ ನಾನು, ಸೂಕ್ಷ್ಮ ಶರೀರವೇ ನಾನು ಅಂತ ಪ್ರಶ್ನೆ ಮಾಡು. ಇಲ್ರಿ ಗುರುಗಳ, ನೀ ಸ್ಥೂಲ ದೇಹವು ನೀನಲ್ಲ, ಸ್ಥೂಲ ದೇಹವೂ ಅಲ್ಲ, ಸೂಕ್ಷ್ಮ ದೇಹವೂ ಅಲ್ಲ, ನೀ ಆತ್ಮ ಅದೇನಂತ ನೀವು ಹೇಳಿದ್ರಪ್ಪ ಅಂದ್ರ ಆ ಆತ್ಮ ಒಬ್ಬನಾದಾನು, ಇನ್ನ ಸರ್ವ ಶರೀರಗಳಿಗೆ ಭಿನ್ನವಾಗಿದಾರು? ಪ್ರಶ್ನೆ ಅದಾರು. ನಾನು ಯಾರು ಅನ್ನೋದ್ರಾಗ ಇಷ್ಟ ಪ್ರಶ್ನೆ ಬರ್ತಾವ. ನಾನು ಯಾರು ಅನ್ನೋದ್ರಾಗ ಇಷ್ಟ ಪ್ರಶ್ನೆ. ಅಂದ್ರೆ ಸ್ಥೂಲ ದೇಹವೇ ನಾನು ಅಥವಾ ಸೂಕ್ಷ್ಮ ದೇಹವೇ ನಾನು? ಆಮೇಲೆ ನಾನು ಒಬ್ಬನೇ ಇದ್ದೇನೋ, ಇನ್ನು ಎಲ್ಲ ಶರೀರಗಳಲ್ಲಿ ಭಿನ್ನವಾಗಿದ್ದೇನೋ? ಇನ್ನ ಈ ಜಗತ್ತನ್ನು ನಿರ್ಮಾಣ ಮಾಡಿದವರು ಯಾರು? ಈ ಜಗತ್ತನ್ನ ನಿರ್ಮಾಣ ಮಾಡಿದವರು ಯಾರು ಗುರುಗಳ ಅಂತ ಇದೊಂದು ಪ್ರಶ್ನೆ ಇದೆ. ಅಂದ್ರೆ ತನ್ನಿಂದ ತಾನ ಉತ್ಪತ್ತಿ ಆಗಿತ್ತು ಈ ಜಗತ್ತನ್ನ, ಈ ಸಂಸಾರ ರೂಪ ಪ್ರಪಂಚವನ್ನು ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಹುಟ್ಟಿಸಿದವರು ಯಾರು? ಯಾರ ಅದಾರು ಇದು ತನ್ನಿಂದ ತಾನ ಉತ್ಪತ್ತಿ ಆಗಿತ್ತು. ಅಜಾರ ಈ ಜಗತ್ತಿಗೆ ಕರ್ತ ಯಾರು ಅದಾರು, ಇನ್ನು ತನ್ನಿಂದ ತಾನ ಉತ್ಪತ್ತಿ ಆಗಿತ್ತು. ಇನ್ನು ಜೀವ ಕರ್ತ ಅದನು, ಈಶ್ವರ ಕರ್ತ ಅದನು. ಇನ್ನು ಈಶ್ವರ ಕರ್ತ ಅದನಪ್ಪ ಅಂತಂದ್ರ ಆ ಈಶ್ವರ ಎಲ್ಲೋ ಒಂದು ಭಾಗದಾಗ ಅದನು, ಇನ್ ಆಕಾಶದಂತೆ ವ್ಯಾಪಕ ಅದನು. ಅವ್ರಿಗೆ ಪ್ರಶ್ನೆ ಕೇಳ್ಬಿಟ್ಟು ಅಂದ್ರು ನಮಗ್ ಸಾಕಾಗ್ ಬರ್ತದೆ. ಪ್ರಶ್ನೆ ಉದ್ದ, ಇನ್ನು ಉತ್ತರ ಇನ್ನೆಷ್ಟು ಉದ್ದ ಇರ್ಬೇಕ್ರಿ. ಮತ್ತೆ ಜೀವ ಈಶ್ವರ ಇವ್ರಿಬ್ರು ಭೇದು ಅಭೇದು. ಜೀವ ಈಶ್ವರ ಇವ್ರಿಬ್ರು ಹೆಂಗದಾರ್ರಿ? ಇವ್ರಿಬ್ರು ಒಂದೇ ಅದಾರು, ಇನ್ನು ಬೇರೆ ಅದಾರು. ಇದೇನ್ರಿದ? ಜೀವ ಈಶ್ವರ ಭಿನ್ನವಾಗಿದಾರೋ, ಇನ್ನು ಇಬ್ರು ಒಂದನು? ಇದೊಂದು ಪ್ರಶ್ನೆ. ಇನ್ನು ಮೋಕ್ಷಕ್ಕೆ ಸಾಧನೆ ಯಾವುದು? ಸಾಧನೆ ಯಾವ್ದ್ರಿ? ಅವ ಪ್ರಶ್ನೆ ಮಾಡ್ತಾನ್ರಿ. ಮೋಕ್ಷಕ್ಕೆ ಸಾಧನ ಜ್ಞಾನ, ಉಪಾಸನೆಯು, ಕರ್ಮ. ಯಾಕಂದ್ರ ಜ್ಞಾನ ಏನ್ ಮಾಡೈತ್ರಿ? 108 ಉಪನಿಷತ್ತು ಜ್ಞಾನ ಪರ ಐತಿ. 108 ಉಪನಿಷತ್ತು ಜ್ಞಾನ ಪರ. ಇನ್ನು ಉಪಾಸನ ಪರ 232 ಉಪಾಸನ ಪರ ಐತಿ. ಇನ್ನ ಕರ್ಮ ಪರ 840 ಉಪನಿಷತ್ತು ಕರ್ಮ ಪರ ಐತಿ. ಆದ್ದರಿಂದ ಮುಕ್ತಿಗೆ ಏನ ಕರ್ಮ ಕಾರಣ, ಉಪಾಸನೆ ಕಾರಣ, ಜ್ಞಾನ ಕಾರಣ. ಇಲ್ಲ ಜ್ಞಾನ ಕರ್ಮ ಕಾರಣ, ಎರಡು. ಜ್ಞಾನನೂ ಬೇಕು, ಕರ್ಮನೂ ಬೇಕು. ಅಥವಾ ಜ್ಞಾನವೂ ಬೇಕು, ಉಪಾಸನೆ ಬೇಕು. ಹೆಂಗಂದ್ರ ಒಂದು ಪಕ್ಷಿ ಆಕಾಶಕ್ಕ ಚಲಿಸ್ಬೇಕಾದ್ರೆ ಏನ್ ಬೇಕ್ರಿ? 2 ರೆಕ್ಕಿ ಬೇಕು. ಅದರಂತೆ ಈ ಜ್ಞಾನ ಕರ್ಮ ಎರಡೂ ಬೇಕು. ಇನ್ನು ಜ್ಞಾನ ಉಪಾಸನೆ ಅದು ಬೇಕು, ಅಥವಾ ಕರ್ಮ ಉಪಾಸನೆ ಬೇಕು. ಜ್ಞಾನ ಬೇಡ, ಕರ್ಮ ಉಪಾಸನೆ. ಈ ರೀತಿ ಏನ್ ಮಾಡ್ಬೇಕ್ರಿ? ಗುರುವಿಗೆ ಸಾಷ್ಟಾಂಗ ದಂಡವತ್ ನಮಸ್ಕಾರ ಮಾಡಿ ಈ ರೀತಿ ಪ್ರಶ್ನೆ ಮಾಡ್ಬೇಕು. ಗುರುಗಳು ಉತ್ತರ ಕೊಟ್ರು ಓಕೆ, ಉತ್ತರ ಕೊಡ್ಲಿಲ್ಪ ಅಂದ್ರ ಆಪ್ತ, ಅಂಗ, ಸ್ಥಾನ, ಸದ್ಭಾವ ಚತುರ್ವಿಧ ಸೇವೆಗಳನ್ನು ಮಾಡ್ಬೇಕು. ಯಾಕೆ ಸೇವೆ ಮಾಡ್ಬೇಕ್ರಿಪಾ ಅಂತಂದ್ರ, ಅಲ್ಲ ನೀ ಜ್ಞಾನಕ್ಕೆ ಅಧಿಕಾರಿ ಅದಿಯೋ ಇಲ್ಲೋ ಅಂತ ಅವ್ರು ಟೆಸ್ಟ್ ಮಾಡ್ತಾರ, ಅವ್ರು ಪರೀಕ್ಷೆ ಮಾಡ್ತಾರ. ಯಾಕ್ರಿ? ಅವ್ರು ಪರೀಕ್ಷೆ ಮಾಡೋ ಸಲುವಾಗಿ ಅವ್ರ ಪರೀಕ್ಷೆ ಮಾಡೋ ಸಲುವಾಗಿ ಅವ್ರೇನ್ ಮಾಡ್ತಾರ್ರಿ? ಸೇವೆಯ
ಮತ್ ಸಿದ್ಧಾರೂಢ ಏನ್ ಮಾಡಿದ್ರಿ? ಸೇವಾ ಮಾಡಿದ್ರ. ಯಾಕ ಅವ್ರಗ ಏನೈತ್ರಿ, ಇವ್ರು ಉತ್ತರ ಕೊಡ್ತಾರಂತ ಅವ್ರ ನಂಬಿಕೆ ಇತ್ತ. ಆ ನಂಬಿಕೆ ಇದ್ದಿದ್ದಕ್ಕೆ ಅವ್ರ ಏನ್ ಮಾಡಿದ್ರು, ಇಲ್ಲಿ ಸೇವಾ ಮಾಡಿದ್ರು. ಹಂಗ ನಮಗೂ ಗುರುಗಳ ಈ ಪ್ರಶ್ನೆಗೆ ಉತ್ತರ ಅವ್ರ ಕೊಡ್ತಾರ ನಮ್ಗೆ ನಂಬಿಕೆ ಇತ್ತಪ್ಪ ಅಂದ್ರ ನಾವ್ ಏನ್ ಮಾಡ್ಬೇಕ್ರಿ, ಚತುರ್ವಿಧ ಸೇವೆಗಳನ್ನು ಅವ್ರ ಮನ ಮುಟ್ಟುವಂತೆ ಮಾಡ್ಬೇಕು. ಅವಾಗ ಗುರುಗಳು ಏನ್ ಮಾಡ್ತಾರೆ, ಪ್ರಸನ್ನ ಆಗಿ ಇನ್ನು ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕವಾಗಿ ಉತ್ತರವನ್ನು ಕೊಡುತ್ತಾರೆ. ಅವಾಗ ಏನ್ ಹಾಕೈತ್ರಪ್ಪ ಅಂದ್ರ ನಮ್ಗ ಅಜ್ಞಾನವು ನಿವೃತ್ತಿಯಾಗಿ ಜ್ಞಾನ ಪ್ರಾಪ್ತಿಯಾಗಿ ಮೋಕ್ಷವು ಪ್ರಾಪ್ತವಾಗುತ್ತದೆ. ಇಲ್ಲಿಗೆ ಏನ್ ಮಾಡಿದ್ರೆ ಅವರು, ನಾನು ಈ ಕಣ್ಣಿಗೆ ಕಾಣುವಂತ ಸ್ಥೂಲ ದೇಹ ಇದು ನಾನೂ ಅಲ್ಲ, ಇದು ನಂದೂ ಅಲ್ಲ. ನಾನ್ ಯಾಕಲ್ಲ ಅಂದ್ರೆ ಇದನ್ನ ನಾನು ತಿಳಿಯುತ್ತೇನೆ. ಸ್ಥೂಲ ದೇಹ ನಾನ್ ಯಾಕಲ್ರಿ, ನಾನ್ ತಿಳಿತೀನಿ, ಆದ್ರಿಂದ ನಾನಲ್ಲ. ಮತ್ ಇದು ನಂದ್ ಯಾಕಲ್ಲ ಅಂದ್ರೆ ಇದು ಪಂಚೀಕೃತ ಪಂಚಮಹಾಭೂತಗಳ ಕಾರ್ಯ ಐತಿ, ಇದು ನಂದೂ ಅಲ್ಲ, ನಾನೂ ಅಲ್ಲ, ನಂದೂ ಅಲ್ಲ. ಯಾಕಪ್ಪ ಅಂದ್ರೆ ತಿಳಿಯುವವನು ತಿಳಿಯಲ್ಪಡುವ ವಸ್ತುವಿಗಿಂತಲೂ ಭಿನ್ನ ನಾನು. ಹೆಂಗದನ್ರಿ? ತಿಳಿಯುವವನು ತಿಳಿಯಲ್ಪಡುವ ವಸ್ತುವಿಗಿಂತಲೂ ಭಿನ್ನದ ಮೇಲೆ ಇವು ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರ ಇವೆಲ್ಲವೂ ನಾನು ತಿಳಿಯುತ್ತೇನೆ, ಅಥವಾ ಈ 25 ತತ್ವಗಳನ್ನು ತಿಳಿಯುತ್ತೇನೆ. ಆದ್ದರಿಂದ ಇವು ನಾನೂ ಅಲ್ಲ, ನನೂ ಅಲ್ಲ. ಇನ್ನೇನ್ ಮಾಡಿದ್ರಿ, ಈ ಸ್ಥೂಲ ದೇಹವನ್ನು ಮಿಥ್ಯಾಕರಿಸಿದ. ಇನ್ನು ಇದ್ರ ಒಳಗ್ ಮತ್ತೊಂದ್ ಐತ್ರಿ, ಯಾವ್ದ್ರದ? ಸೂಕ್ಷ್ಮ ದೇಹ. ಅದೇನಂದ್ರ 17 ತತ್ವಗಳಿಂದ ಅದು ಹುಟ್ಟೈತಿ. ಇದು 25 ತತ್ವ, ಅದು 17 ತತ್ವ. ಮತ್ತೊಂದೈತಿ, ಅದು ಒಂದ ತತ್ವ. ಯಾವ್ದ್ರಿ? ಅಜ್ಞಾನ. ಅದು ಒಂದ್ ತತ್ವ. ಈಗೇನ್ ಮಾಡಿದ್ರು ಅವರು, ಸ್ಥೂಲ ದೇಹವನ್ನು ಮಿಥ್ಯಾಕರಿಸಿದ. ಇನ್ನ ನಾಳೆ ಏನ್ ಮಾಡೋಣ್ರಿ, ಸೂಕ್ಷ್ಮ ದೇಹ ಅಂದ್ರೆ ಏನು ಅನ್ನೋದನ್ನ ಅದನ್ನ ವಿಚಾರ ಮಾಡೋಣ. ಯಾಕಂದ್ರೆ ಈಗ ನಾವು ಮಿಥ್ಯಾಕರಿಸ್ಬೇಕಾದ್ರ ಅದನ್ನ ಸಾರ ವಿಚಾರ ಮಾಡಿಯೇ ನಾವು ಮಿಥ್ಯಾಕರಿಸ್ಬೇಕು. ಹಂಗ ಮಿಥ್ಯಾಕರಿಸಿದ್ವಿ ಅಂದ್ರ ಮತ್ತ ಅಲ್ಲಿ ಏನಾಕೈತಿ, ನಮ್ಗ ದೇಹವೇ ನಾನು ಅನ್ನೋ ಭಾವನೆ ಬರ್ತದೆ. ಹಂಗ ಆಗ್ಬಾರ್ದು. ಅದಕ್ಕೆ ಏನ್ ಮಾಡ್ಬೇಕ್ರಿ, ಸಾರವಾಗಿ ವಿಚಾರ ಮಾಡಿ ಅದು ಮಿಥ್ಯ ಐತೆ ಅಂತ ಹೇಳಿದ್ರೆ ತ್ಯಾಗ ಮಾಡೋದು. ಮತ್ತ ಅದ್ರ ಮೇಲೆ ನಾವು ಮೋಹ ಆಗಬಾರ್ದು. ಆದ್ದರಿಂದ ನಾಳೆ ಏನ್ ಮಾಡೋದ್ರಿ, ಸೂಕ್ಷ್ಮ ಶರೀರಕ್ಕೆ ನಾನು ದ್ರಷ್ಟ ಇದ್ದೇನೆ ಅನ್ನುವಂತ ವಿಷಯವನ್ನು ನಾಳೆ ವಿಚಾರ ಮಾಡೋದಂತ ಹೇಳುತ್ತಾ ನನ್ನ 2 ನುಡಿ ಪುಷ್ಪಗಳನ್ನು ಸದ್ಗುರು ಸಿದ್ಧಾರೂಢ ಚರಣಾರವಿಂದಗಳಿಗೆ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ. ಹರಿ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ಸಿದ್ಧಾರೂಢ